ಈ ನಾಲಿಗೆ ಕೊಟ್ಟದ್ಯಾರು, ಕಣ್ಣು ಕೊಟ್ಟದ್ಯಾರು, ಮಿದುಳನ್ನು ತುಂಬಿಸಿದ್ಯಾರು, ಒಂದು ಹೀಗೆ ಪ್ರಶ್ನೆ ಮಾಡ್ತಾ ಹೋಗಿ. ಅದೇ ದೇವರು ಅಂದರೆ ಆಕಾಶವನ್ನು ಯಾರು ಮಾಡಿದ್ರು? ಮನಸ್ಸು ಈ ಹಗಲಿನಾಗೆ ಶುಭ್ರವಾಗಿ ರಾತ್ರಿಯೂ ಇರಬೇಕು ಅಂತ ಅವ್ನು ಗ್ರಹಿಸಿದ್ರೆ ಅಲ್ಲಿ ಅನಾಚಾರ ಆಗುದಿಲ್ಲ. ಅನಾಚಾರಗಳು ನಡೀತಾ ಇದ್ರೆ ಮಾತ್ರ ಸದಾಚಾರಕ್ಕೆ ಬೆಲೆ ಅಲ್ವಾ? ಅವನು ದೇವರು ಅಂತ ಹೇಳಿದ್ರೆ ನಮಗೆ ಹಾಗಾದ್ರೆ ನಾವು ದೇವರಲ್ಲ, ನಾವು ಕೆಟ್ಟ ಕೆಲಸ ಮಾಡಬಹುದಲ್ಲ, ದೇವರಲ್ಲ. ಅದ್ರ ಬಗ್ಗೆ ನೀವು ಹೇಳೋದಕ್ಕೆ ಇಷ್ಟಪಡಲ್ಲ. ಏನಾಯ್ತು, ಆ ಘಟನೆ ಏನ್ ನಡೀತು, ವಿವರಣೆ ಬೇಡ. ಇದು ಒಂದು ಪಾಠ. ನಾನು ಹೇಳೋದಂದ್ರೆ ಇದು ಈ ಜೀವನದಲ್ಲಿ, ಈ ಮುಪ್ಪಿನ ಜೀವನದಲ್ಲಿಯೂ ಕಲಿಯುವಂತಹ ಪಾಠ. ಅಕ್ಷರವೇ ಗೊತ್ತಿಲ್ಲ 7ನೇ ಕ್ಲಾಸಿನಲ್ಲಿ. 7ನೇಗೆ ಬಂದ ಈಗ ಫೇಲ್ ಮಾಡಬಾರ್ದು ನಾನು. ಅವ್ರಿಗೆ ಏನೋ ಬರೀಲಿ ಕೊಡ್ತಾರೆ, ಅವರು ಗಟ್ಟಿ ಹಾಕೊಂಡು ಕೂತ್ಕೊಳ್ತಾರೆ, ಮಾತಾಡಿಕೊಂಡು ಕೂತ್ಕೊಳ್ತಾರೆ, ಅವರಿಗೆ ಸೀರಿಯಸ್ನೆಸ್ ಇಲ್ಲ. ಸೊ ನೀವು ಈ ಕಲಿಸುವ ಮೆಥಡ್ ನಿಮ್ದು ಸ್ವಲ್ಪ ವಿಭಿನ್ನ, ಸ್ವಲ್ಪ ಸರಳ, ಎಲ್ರಿಗೂ ಅರ್ಥ ಆಗೋ ತರ ಇದು ಮಾಡ್ತಾರೆ. ಇದು ಎಲ್ಲಿ ನೀವು ಇದನ್ನ ಕಂಡುಕೊಂಡಿದ್ದು? 93ರಲ್ಲಿ ರಿಟೈರ್ಮೆಂಟ್ ಆದ ನನಗೆ. 37 ವರ್ಷ ಸರ್ವಿಸ್ ಮಾಡಿದ್ದೆ. ಆದ್ರೆ ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದೇ ಮಾರ್ಗ, ಬೇರೆ ಬೇರೆ ಮಾರ್ಗಗಳನ್ನು ಬಳಸ್ಕೊಂಡು ಹೋಗ್ಬೋದು. ಯಾಕೆ ಬಂತು ಅಂತ ಕ್ವಶನ್ ಹಾಕಿದೆ. ಪ್ರತಿಯೊಂದಕ್ಕೂ ನೀವು ಪ್ರಶ್ನೆ ಹಾಕಿ ಆ ಪ್ರಶ್ನೆಗೆ ಉತ್ತರ ನಿಮಗೆ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗ್ತದೆ. ನಾವು ಎಲ್ಲ ಕಡೆ ಪಾಠ ಕಲಿಯೋ ಅವಕಾಶ ಇರುತ್ತೆ. ಜೀವನ ಪೂರ್ತಿ ಕಲಿಯೋದಕ್ಕೆ ಎಲ್ಲ ಕಡೆ ಅವಕಾಶ ಇರುತ್ತೆ. ಆದರೆ ನಾವು ಕಲಿಯೋದಕ್ಕೆ ತಯಾರಿರ್ಬೇಕಷ್ಟೆ. ಆದರೆ ಇವತ್ತು ನನಗೆ ಈ ಸಿಕ್ಕಿರುವಂತಹ ಅವಕಾಶ ಅಪೂರ್ವವಾದ್ದು. ಯಾಕಂತಂದ್ರೆ ನನ್ನ ಜೊತೆ ಇರುವಂಥವರು ತಮ್ಮ ಜೀವನದಲ್ಲಿ ಒಂದೆಡೆ ಪಾಠವನ್ನ ಕಲಿತಾ ಕಳೆದ 70 ವರ್ಷಗಳಿಂದ ಒಂದೆಷ್ಟು ಸಾವಿರ ಮಕ್ಕಳಿಗೆ ಪಾಠ ಮಾಡ್ತಾ ಅವರ ಜೀವನಕ್ಕೆ ದಾರಿಯನ್ನು ಕೂಡ ತೋರಿಸ್ತಾ ಬಂದವರು. ಇದಕ್ಕಿಂತ ವಿಶೇಷ ಏನು ಅಂತಂದ್ರೆ ಇವರು ನನಗೂ ಕೂಡ ಪಾಠ ಮಾಡಿದವರು, ಹಾಗೂ ನಮ್ಮ ಊರಿನ ನನ್ನ ಶಾಲೆಯ ಮಾಸ್ಟ್ರು. ಸೊ ನಮ್ಮೆಲ್ಲರ ಪ್ರೀತಿಯ ಅಂಡೆಪುಣಿ ಕೆ ಸುಬ್ರಾಯ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲದಕ್ಕೂ ಹೆಚ್ಚಿನ ವಿಶೇಷ ಏನು ಅಂತಂದ್ರೆ ಅವ್ರಿಗೀಗ 90ರ ವಯಸ್ಸು. ಈ 90ರ ಇಳಿ ವಯಸ್ಸು ಅಂತ ಹೇಳೋದಕ್ಕೂ ಕೂಡ ನಂಗೆ ಮುಜುಗರ ಆಗತ್ತೆ. ಯಾಕಂತಂದ್ರೆ ಅವರು ಆ ವಯಸ್ಸಿಗೂ ಮೀರಿದ ಉತ್ಸಾಹದಲ್ಲಿ ಇವತ್ತಿಗೂ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠವನ್ನ ಮಾಡುವಂಥದ್ದು, ಆ ಉತ್ಸಾಹದಿಂದ, ಪ್ರೀತಿಯಿಂದ, ಅದೇ ರೀತಿಯಾಗಿ ಆ ಹಳೆ ಒಂದು ಯೌವನದಲ್ಲಿದ್ದಂತಹ ಆ ಉತ್ಸಾಹದ ಆ ಒಂದು ಗದರುವಿಕೆಯ ನೋಟವನ್ನು ಕೂಡ ಇನ್ನೂ ಇವತ್ತಿಗೂ ಕೂಡ ಉಳಿಸ್ಕೊಂಡು ಕೆಲವೊಮ್ಮೆ ಮಕ್ಕಳಿಗೆ ಪಾಠ ಮಾಡುವ ಸಂದರ್ಭವನ್ನು ಕೂಡ ನಾನು ಗಮನಿಸಿದ್ದೀನಿ. ಅದು ಈ ಪ್ರಾಯದಲ್ಲಿ. ಅವರನ್ನ ಈ ವಿಶೇಷ ಸಂಚಿಕೆಯಲ್ಲಿ ನನ್ನ ಜೊತೆ ಇಲ್ಲಿ ಅವ್ರ ಜೊತೆ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಭಾಗ್ಯ ಅಂತ ಹೇಳ್ತೀನಿ. ಸೊ ನಮ್ಮ ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮಕ್ಕೆ ನನ್ನ ಮಾಸ್ಟ್ರಿಗೆ ಸ್ವಾಗತವನ್ನು ಹೇಳ್ತೀನಿ. ನಮಸ್ತೆ ಮಾಸ್ಟ್ರೇ. ನಿಮ್ಗೆ ಮೊದಲಿಗೆ ಥ್ಯಾಂಕ್ ಯು ಹೇಳಬೇಕು. ಅದೆಷ್ಟು ಜನ ಮಕ್ಕಳಿಗೆ ನೀವು ಮಾಸ್ಟ್ರೇ ಅಂತ, ಎಷ್ಟೋ ಜನ ಮಕ್ಕಳು, ಎಷ್ಟೋ ಸಾವಿರ ಮಕ್ಕಳು ನಿಮ್ಮನ್ನ ಮಾಸ್ಟ್ರೇ ಅಂತ ಇವತ್ತಿಗೂ ಕರೀತಾರೆ. ಎಷ್ಟೋ ಜನರಿಗೆ, ಎಷ್ಟೋ ಮಕ್ಕಳಿಗೆ ಜೀವನದ ದಾರಿಯನ್ನ ತೋರಿಸಿದ್ದೀರಿ. ನಿಮ್ಮ ಹತ್ರ ಒಂದಿಷ್ಟು ವಿಷಯಗಳನ್ನ ಮಾತಾಡಬೇಕು ಅಂತ ಇಲ್ಲಿ ಕರೆಸಿದ್ದೀನಿ. ನಾವು ನಮ್ಮ ಮಾತುಗಳನ್ನ ಆರಂಭ ಮಾಡೋದಕ್ಕಿಂತ ಮೊದಲೇ ನಮ್ಮ ಸಂಚಿಕೆಯನ್ನು ನಾವು ಯೂಶಲಿ ಆರಂಭ ಮಾಡೋದು ಭಗವದ್ಗೀತೆಯ ಒಂದು ಪ್ರತಿಯನ್ನ ನಮ್ಮ ಅತಿಥಿಗಳಿಗೆ ಕೊಡೋ ಮೂಲಕ. ಮತ್ತೆ ಇವತ್ತಿನ ಸಂಚಿಕೆಗೆ ಇನ್ನಷ್ಟು ವಿಶೇಷ ಯಾಕದನ್ಸತ್ತೆ ಅಂತಂದ್ರೆ ಅಲ್ಲೂ ಕೂಡ ಒಬ್ಬ ಗುರು ಶಿಷ್ಯನ ರೀತಿಯಲ್ಲಿ ಪ್ರಶ್ನೋತ್ತರದ ಪರಿಸ್ಥಿತಿಯಲ್ಲೇ ಹುಟ್ಟಿ ಬಂದಂಥದ್ದು ಭಗವದ್ಗೀತೆ. ಸೊ ಆ ಭಗವದ್ಗೀತೆಯ ಪ್ರತಿಯನ್ನ ನಿಮ್ಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಸಂಪ್ರದಾಯದ ಪ್ರಕಾರ ಭಗವದ್ಗೀತೆಯ
ಒಂದು ಯಾವುದೋ ಒಂದು ಪುಟವನ್ನ ರ್ಯಾಂಡಮ್ ಆಗಿ ತೆಗೆದು ಅಲ್ಲಿ ಸಿಕ್ಕ ಒಂದು ಶ್ಲೋಕವನ್ನ ನೀವು ಓದಬೇಕು. ಅದು ನಮ್ಗೆ ಇಲ್ಲ, ನಾನು ಓದ್ತೇನೆ. ಅದು ನಮ್ಗೆ ಆ ಶ್ರೀಕೃಷ್ಣ ಕೊಡೋ ಸಂದೇಶ ಅಂತ ನಾವು ತಿಳ್ಕೊಳ್ಳೋದು. ನೀವು ಯಾವುದೋ ಒಂದು ಪುಟವನ್ನ ಆಯ್ಕೆ ಮಾಡಿ. ಬಂತು ಇಲ್ಲಿ ಯಾವ ಶ್ಲೋಕವೂ ಆಗ್ಬೋದಾ? ಇದರಲ್ಲಿ ಯಾವ? ಇಲ್ಲ, ನನಗೆ ಓದ್ಲಿಕ್ಕೆ ತೊಂದರೆ ಇಲ್ಲ. ಹಾ ಅಲ್ಲ, ಓದ್ಲಿಕ್ಕೆ ಕಷ್ಟ ಆಗ್ತದೆ, ಅಭ್ಯಾಸ ಇಲ್ಲ. ಹಾ ಅಭ್ಯಾಸ ಇಲ್ಲ. ನೀವು ಅಷ್ಟೇ ಹೇಳಿ ಗೀತೆ ಯಾವುದೋ ಒಂದು ಶ್ಲೋಕವನ್ನು ಓದ್ತೇನೆ ನಾನು. ಓದಿ. ಯಾಕಂದ್ರೆ ಪ್ರಾಕ್ಟೀಸ್ ಇಲ್ಲದೆ ಓದ್ಲಿಕ್ಕೆ ಆಗುದಿಲ್ಲ. ಪೂರ್ವ ತಯಾರಿ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜ್ಯಸ್ಯ ನೈವಂ ಪಾಪಮವಾಪ್ಸ್ಯಸಿ. ಜಯ ಪರಾಜಯ, ಲಾಭ ಹಾನಿ ಮತ್ತು ಸುಖ ದುಃಖ ಇವುಗಳನ್ನು ಸಮಾನವಾಗಿ ತಿಳಿದುಕೊಂಡು ಯುದ್ಧಕ್ಕೆ ಸಿದ್ಧನಾಗು. ಈ ಪ್ರಕಾರ ಯುದ್ಧ ಮಾಡಿದರೆ ನಿನಗೆ ಪಾಪವು ತಟ್ಟಲಾರದು ಅಂತ ಹೇಳ್ಕೊಂಡು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿ. ಆದ್ರೆ ನಾವಿದನ್ನ ನಮ್ಮ ಜೀವನದಲ್ಲಿ ನೋಡೋದಾದ್ರೆ ನಮ್ಗೆ ಅದು ಯಾವುದೇ ರೀತಿಯ ಸಂದೇಶ ಕೊಡ್ತದೆ? ನಿಮ್ಗೆ ಇದನ್ನ ಕೇಳಿದ ತಕ್ಷಣ ಯಾವ ತರದ ಭಾವನೆ ಬರುತ್ತೆ? ಎಷ್ಟೇ ಕಷ್ಟ ಬಂದರೂ ನಾವು ದೇವರ ಸ್ಮರಣೆ ಮಾಡಿ ಕಾರ್ಯಕ್ಕೆ ಧುಮುಕಿದರೆ ಜಯ ಖಂಡಿತವಾಗಿ ಲಭ್ಯವಾಗ್ತದೆ ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ. ದೇವರ ಸ್ಮರಣೆ ಬಿಡಲಿಕ್ಕೆ ಕೂಡದು. ದೇವರು ಅಂದರೆ ಕೃಷ್ಣ ಆಗಿರ್ಬೋದು, ಜನರು ನಂಬುವಂಥ ರಾಮ ಆಗಿರ್ಬೋದು, ಪರಶುರಾಮ ಆಗಿರ್ಬೋದು, ಅವರು ದೇವರು ಅಂತ ನಂಬಿಕೊಂಡು ಬಂದರು. ಆದರೆ ನ್ಯಾಯವಾಗಿ ಆದರೆ ಕವಿಗಳು ಅವರನ್ನು ವಾಲ್ಮೀಕಿ ರಾಮನನ್ನು ದೇವರು ಅಂತ ಎಂದಿಯೂ ಹೇಳಲಿಲ್ಲ. ಆದರ್ಶಕ್ಕೆ ಯೋಗ್ಯ ಮನುಷ್ಯ ಶ್ರೀರಾಮ, ಇದನ್ನೇ ಚಿತ್ರಿಸಿಕೊಂಡು ಹೌದು. ಒಳ್ಳೆಯದು ಕೆಟ್ಟದ್ದು, ರಾಮನಲ್ಲಿ ಒಳ್ಳೆಯ ಗುಣಗಳು ತುಂಬಿ ಬಂದಿತ್ತು, ರಾವಣನಲ್ಲಿ ಕೆಟ್ಟ ಗುಣಗಳೇ ತುಂಬಿ ಹೋಗಿತ್ತು. ಇದನ್ನೇ ಚಿತ್ರಿಸಿ. ಹಾಗಾಗಿ ನಾನು ಹೇಳುವಂಥದ್ದು ದೇವರಂದರೆ ಕಣ್ಣಿಗೆ ಕಾಣದಂತಹ ಒಂದು ಶಕ್ತಿ, ಅದನ್ನೇ ದೇವರು ಅಂತ ಹೇಳಬೇಕು. ಎಲ್ಲರೂ ಅದನ್ನೇ ಸ್ಮರಣೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಹಿಂದೂಗಳಲ್ಲಿ ಎಷ್ಟೋ ತಪ್ಪು ಭಾವನೆ ಬಂದಿದೆ. ಅವರು ಒಂದು ಪಕ್ಷ ರಾಮ ಮೇಲೆ ಹೇಳೋದು, ಒಂದು ಪಕ್ಷ ಕೃಷ್ಣ ಮೇಲೆ ಹೇಳೋದು, ಒಂದು ಪಕ್ಷ ಪರಶುರಾಮ ಮೇಲೆ ಅಂತ ಹೇಳೋದು. ಈ ಥರ ಒಂದು ಜಂಜಾಟ ಶುರುವಾಗಿ ಭಾಳ ಹಾನಿಯಾಗಿದೆ ಹಿಂದೂ ಸಮಾಜಕ್ಕೆ. ಕ್ರಿಶ್ಚಿಯನ್ರು ಒಂದೇ ದೇವರು ಅಂತ ಹೇಳೋದು, ಮುಸಲ್ಮಾನರು ಒಂದೇ ದೇವರು ಅಂತ ಹೇಳೋದು. ದೊಡ್ಡ ದೊಡ್ಡ ಭಾರಿ ನುರಿತವರು ಅವರಲ್ಲಿ ಇದ್ದರು. ಅವರನ್ನು ದೇವರು ಅಂತ ಎಲ್ಲಿಯೂ ಕರೀಲಿಲ್ಲ. ನಮ್ಮದ್ರಲ್ಲಿ ಇತ್ತೀಚೆಗೆ ನಾಳೆ ನಿಮ್ಮನ್ನು ದೇವರು ಅಂತ ಕರಿಬೋದು, ನನ್ನನ್ನು ದೇವರು ಅಂತ ಕರಿಬೋದು. ಅಲ್ಲಿಯವರೆಗಿನ ಪರಿಸ್ಥಿತಿ ಅದು ಸರಿ ಅಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ. ಆದ್ರೆ ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದೇ ಮಾರ್ಗ, ಬೇರೆ ಬೇರೆ ಮಾರ್ಗಗಳನ್ನು ಬಳಸ್ಕೊಂಡು ಹೋಗ್ಬೋದು. ದಾರಿ ಬೇರೆ ಬೇರೆ ಉಂಟು. ಕೆಲವು ಕಡೆ ಕೊಳಕು ರಸ್ತೆ ಹೌದು ಅಲ್ವಾ, ಕೆಲವು ಯಾವ ರಸ್ತೆ ಅಂತ ಹೋದ್ಮೇಲೆ ಗೊತ್ತಾಗೋದು. ಅದೇ ಅದನ್ನು ಕಂಡುಕೊಂಡಿದ್ದೇನೆ ನಾನು. ಈ ಜನರು ಈಗ ಯಾವ ಯಾವ ರಸ್ತೆಯಲ್ಲಿ ಹೋಗ್ತಾರೆ ದೇವರನ್ನು ಕಾಣಲಿಕ್ಕೆ ಅಂತ ಹೇಳುವುದನ್ನು ನಾನು ಕಂಡುಕೊಂಡು ಸ್ಪಷ್ಟೋಕ್ತಿಯಲ್ಲಿ ಹೇಳ್ತೇನೆ. ಒಂದೇ ದೇವರನ್ನು ನಂಬಲಿ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ತಾಯಿಯ ಗರ್ಭದಲ್ಲಿರುವಾಗ ನನಗೆ ಕಿವಿ ಕೊಟ್ಟದ್ದು ಯಾರು? ಉಸಿರಾಟದ ವ್ಯವಸ್ಥೆಗೆ ಮೂಗನ್ನು ಕೊಟ್ಟದ್ದು ಯಾರು? ಈ ನಾಲಿಗೆ ಕೊಟ್ಟದ್ದು ಯಾರು? ಕಣ್ಣು ಕೊಟ್ಟದ್ದು ಯಾರು? ಮಿದುಳನ್ನು ತುಂಬಿಸಿದ್ಯಾರು? ಒಂದು ಹೀಗೆದ್ದೇ ಪ್ರಶ್ನೆ ಮಾಡ್ತಾ ಹೋಗಿ. ಈ ಮರಗಳನ್ನು ಮಾಡಿದ್ಯಾರು? ಈ ಭೂಮಿಯನ್ನು ಮಾಡಿದ್ಯಾರು? ಸುಂದರ ಇದು ಸಾವಿರಾರು ಉಂಟಿಂತದ್ದು. ಇದಕ್ಕೆ ಉತ್ತರ ದೇವರು ಅಂತ ಒಂದೇ ಶಬ್ದ. ಅವನಿಗೆ ರೂಪ ಕೊಡಬೇಡಿ. ನಮ್ಮ ಮನಸ್ಸಿಗೆ ಬರ್ತದೆ ಅದು. ಆಗ ದೇವರು ಆಕಾಶ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಏನು ಬರ್ತದೆ? ಒಂದು ನೀಲಿ ಬಣ್ಣ ನಮ್ಮ ಕಣ್ಣ ಎದುರಿಗೆ ಬರ್ತದೆ. ಇದು ಕೋಟಿ ಮೈಲು ಹೋದರೂ ಆ ನೀಲಿ ಬಣ್ಣ ಮತ್ತೆ ಮುಂದೆ ಹೋಗ್ತದೆ. 10 ಕೋಟಿ ಹೋದರೆ ಅದರಿಂದ ಮುಂದೆ ಹೋಗ್ತದೆ, ಎಂಡಿಲ್ಲ. ಅದಕ್ಕೆ ಅನಂತ ಅಂತ ಹೇಳಿದರು. ಮೊದಲಿನವರು ಕಂಡುಕೊಂಡಿದ್ದಾರೆ. ಮೊದಲಿನವರು ಈ ದೇವರನ್ನು ಕಂಡುಕೊಂಡದ್ದು ಅದೇ ರೀತಿ. ಶರೀರ ಕೊಡಬಾರದು, ಓಂ ಅಂತ ಹೇಳಿದರು. ಸರಿ, ಶರೀರ ಕೊಡಲಿಲ್ಲ ನೋಡಿ, ಓಂ ಅಂತ ಹೇಳಿದರು. ಅಂದರೆ ದೇವರ ಕಾಣುವಂಥ ಒಂದು ದೃಷ್ಟಿ ಅದು.
ಆದ್ರೆ ಅದು ಎಲ್ರಿಗೂ ಕೂಡ ಬರುವುದಿಲ್ಲ. ಅಭ್ಯಾಸ ನಿರಾಕಾರ ರೂಪದಲ್ಲಿ ದೇವರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಆಕಾರ ರೂಪದಲ್ಲಿ ಅಭ್ಯಾಸದಿಂದ ಪ್ರತಿಯೊಂದು ಬರ್ತದೆ. ನಾನು ಟೀಚರ್, ನಾನು ಕಲಿಸ್ತೇನೆ ಎಲ್ರಿಗೂ. ನನ್ನ ಹತ್ರಕ್ಕೆ ಬರಲಿ, ನಾನು ಕಲಿಸ್ತೇನೆ, ಹೇಗೆ ಕಲಿಬೇಕು ಅಂತ ಹೇಳ್ತೇನೆ. ನನ್ನ ಹತ್ರ ಬೇಕಷ್ಟು ಸ್ಟಾಕ್ ಉಂಟು ಆ ವಿಷಯದಲ್ಲಿ ಹೇಳಲಿಕ್ಕೆ. ಸುಮ್ಮನೆ ಧೈರ್ಯ ಮಾಡಲಿಲ್ಲ ನಾನು. ಅದ್ರ ಬಗ್ಗೆ ಸ್ವಲ್ಪ ಅದೇ ದೇವರು ಅಂದ್ರೆ ಹಾ. ಆಕಾಶವನ್ನು ಯಾರು ಮಾಡಿದ್ರು, ಹ್ಮ್. ನಕ್ಷತ್ರಗಳನ್ನು ಯಾರು ಮಾಡಿದ್ರು, ಕೋಟಿಗಟ್ಟಲೆ ನಕ್ಷತ್ರ ಉಂಟಂತೆ. ಯಾರು ಮಾಡಿದ್ರು? ಸೂರ್ಯನನ್ನು ನಮ್ಮ ಭೂಮಿಗೆ ಹತ್ತಿರ ಯಾರು ಕೊಟ್ಟರು? ಎಷ್ಟೋ ಕೋಟಿ ಮೈಲು, ಎಷ್ಟೋ ಕೋಟಿ ಕಿಲೋಮೀಟರ್ ದೂರದಲ್ಲಿರೋದು ಹ್ಮ್. ನಮಗೆ ಇಲ್ಲಿ ಬೆಳಕು ಬರಲಿಕ್ಕೆ, ಹಾಗೆ ರಾತ್ರಿ ಬರಲಿಕ್ಕೆ. ರಾತ್ರಿಯಲ್ಲಿ ಆಗುವಷ್ಟು ಅನಾಚಾರ ಬೇರೆ ಸಮಯದಲ್ಲಿ ಆಗುವುದಿಲ್ಲ. ಅಂಥದ್ದು ನಡೀತದೆ ರಾತ್ರಿಯಲ್ಲಿ. ಹ್ಮ್. ಅದು ನಿಲ್ಲಬೇಕು. ಆ ಅನಾಚಾರಗಳು ನಿಂತರೆ ಈ ಭೂಮಿಯಲ್ಲಿರುವ ಮನುಷ್ಯರೆಲ್ಲರೂ ದೇವ ಸ್ವರೂಪಿಗಳು. ಆ ಅನಾಚಾರಗಳು ನಡೀತಾ ಇದ್ರೆ ಮಾತ್ರ ಸದಾಚಾರಕ್ಕೆ ಬೆಲೆ ಅಲ್ವಾ? ಅಲ್ಲ, ಖಂಡಿತ ಹೌದು. ಸದಾಚಾರಕ್ಕೆ ನೋವಿದೆ ಅಥವಾ ಬೇಸರ ಇದೆ ಅಂತ ಅಂದಾಗ ಮಾತ್ರ ಅಲ್ಲ, ಖುಷಿಗೆ ಬೆಲೆ ಇರೋದು. ಅಲ್ಲ, ಎಲ್ಲಾ ದಿನ ನಮ್ಗೆ ಖುಷಿ ಇತ್ತು ಅಂತಂದ್ರೆ ನಮ್ಗೆ ಖುಷಿಯ ಬೆಲೆ ಇಲ್ಲ. ಹೇಳಲಿಕ್ಕೆ ಬರೋದಿಲ್ಲ. ಈಗಲೂ ಸೂರ್ಯನ ಬೆಳಕು 6 ತಿಂಗಳು ಬಿಡದೇ ಇರ್ತದಂತೆ. ಹೌದು. ಹಾಗೆ ಅದಕ್ಕೆ ಬೆಲೆ ಇಲ್ಲ. ಅಲ್ಲ, ಬೆಲೆ ಉಂಟು. ಅಲ್ಲಿಯೂ ಮನುಷ್ಯರು ಚೆನ್ನಾಗಿ ಬೆಳ್ತಾರೆ. ಇಲ್ಲ, ಉಂಟಂತೆ ಆ ದೇಶದಲ್ಲಿ ಈಗಲೂ ಉಂಟಂತಲ್ಲ. ಆದ್ರೆ ಅಂದ್ರೆ ಸಮಾನ ನಾನು ಹೇಳೋದಾಗಲ್ಲ. ರಾತ್ರಿ ಬಂತು ಅಂದ್ರೆ ಮನುಷ್ಯ ಏನ್ ತಿಳಿಬೇಕು? ಹಗಲು ಹೊತ್ತಿನಲ್ಲಿ ತಿಳಿಬೇಕು. ಅವನು ಮನಸ್ಸು ಈ ಹಗಲಿನಾಗೆ ಶುಭ್ರವಾಗಿ ರಾತ್ರಿಯೂ ಇರಬೇಕು ಅಂತ ಅವನು ಗ್ರಹಿಸಿದ್ರೆ ಅಲ್ಲಿ ಅನಾಚಾರ ಆಗುವುದಿಲ್ಲ. ಸತ್ಕರ್ಮವೇ ರಾತ್ರಿಯೂ ಆಗ್ತದೆ. ಹಾಗಾಗಿ ಈ ಮನುಷ್ಯರು, ಈ ಪ್ರಾಣಿಗಳು ಎಲ್ಲ ಯಾವುದೇ ಆಗಲಿ ಹುಟ್ಟಲಿಕ್ಕೆ ಕಾರಣ ಅದು ಅವರು ಮಾಡುವ ಧರ್ಮವನ್ನು ಹೊಂದಿಕೊಂಡು ಉಂಟು. ಅನರ್ಥವನ್ನು ಮಾಡಿದರೆ ಅರ್ಥಹೀನತೆ ಜೀವನ. ಹಾಗಾಗಿ ಅರ್ಥ ತಿಳಿದು ಪುತ್ರ ಸಂತಾನಕ್ಕೂ ಒಂದು ಶ್ರೇಷ್ಠತೆ ಉಂಟು. ಪಡಿಬೇಕಿದ್ರೆ ರಾಮನ ವಿಷಯದಲ್ಲಿ ಒಂದು ಮಾತು ಹೇಳ್ತೇನೆ, ಪುರಾಣದಲ್ಲಿ ಅದು ಉಂಟು. ಇದು ವಾಲ್ಮೀಕಿ ಅವರನ್ನು ದೇವರು ಅಂತ ಚಿತ್ರಿಸಲಿಲ್ಲ. ಅದೇ ವಸಿಷ್ಠನು ದೇವರು ಅಂತ ಚಿತ್ರಿಸಿ ಮಾಡಿದ್ದಲ್ಲ, ರಾಜ ಅಂತ. ಹಾಗಾಗಿ ಆ ವಸಿಷ್ಠನ ಮೇಲೆ ಗೌರವ ಇತ್ತು ರಾಮನಿಗೆ. ಅವನ ಕೊನೆಯ ದಿವಸಕ್ಕೆ ಆಗುವಾಗ ಕೇಳಿದಂತೆ, ಕೊನೆ ದಿವಸಕ್ಕಲ್ಲ, ಸ್ವಲ್ಪ ಏಜ್ ಆದಾಗ ಕೇಳಿದಂತೆ, ನಮಗೆ 4ವರೆಗೂ ಪುತ್ರ ಸಂತಾನ ಆಗಲಿಲ್ಲ, ಪುತ್ರ ಸಂತಾನ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆ ದಿವಸ ಹೇಳಬೇಕು ಅಂತ ರಾಮ ಹೇಳಿದಂತೆ ವಸಿಷ್ಠರ ಹತ್ರ. ಅದಕ್ಕೆ ವಸಿಷ್ಠರು ಒಂದು ದೊಡ್ಡ ಯಾಗ ಮಾಡಲಿಕ್ಕೆ ಹೇಳಿದರು. ಆ ಯಾಗ ಮಾಡಿದ ಮೇಲೆ ಈ 4ವರೆಗೂ ಪುತ್ರವಾದದ್ದು ನೋಡಿ. ಅಂದರೆ ಈ ಸಮಾಜದಲ್ಲಿ ಅವನ ಉತ್ತಮ ಕೆಲಸ ಯಾವುದು ಎನ್ನುವುದು ಮುಖ್ಯ. ಅವನು ದೇವರು ಅಂತ ಹೇಳಿದರೆ ನಮಗೆ ಹಾಗಾದರೆ ನಾವು ದೇವರಲ್ಲ, ನಾವು ಕೆಟ್ಟ ಕೆಲಸ ಮಾಡಬಹುದಲ್ಲ, ದೇವರಲ್ಲ. ಅದಲ್ಲ, ಮನುಷ್ಯನಾಗಿ ರಾಮ ಹೇಗೆ ಒಳ್ಳೆಯ ಕೆಲಸವನ್ನು ಬಾಲ್ಯದಿಂದಲೇ ಬೆಳೆಸಿಕೊಂಡು ಬಂದನೋ ಹಾಗೆ ನಾವು ಸಹ ಬಾಲ್ಯದಿಂದಲೇ ಅಥವಾ ಬಾಲ್ಯದಿಂದ ಆಗಲಿಲ್ಲ ಇನ್ನಾದರೂ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವ. ಪರೋಪಕಾರ ಅದು ವಿದ್ಯೆಯ ರೂಪದಲ್ಲಿ ಇನ್ನೊಬ್ಬನಿಗೆ ಕೊಡ್ಬೋದು, ಆರ್ಥಿಕ ರೂಪದಲ್ಲಿ ಕೊಡ್ಬೋದು, ಅಥವಾ ಬೇರೆ ರೂಪದಲ್ಲಿಯೂ ಕೊಡ್ಲಿಕ್ಕಾಗ್ತದೆ. ಅದು ಪರೋಪಕಾರ. ಅದನ್ನು ಬೆಳೆಸಿಕೊಂಡ್ರೆ ಅವನು ದೇವರ ಹಾಗೆ, ದೇವರೇ ಆಗುವುದಿಲ್ಲ, ದೇವರೊಬ್ಬನೇ. ಅದಕ್ಕೆ ಪುರಾಣದ ವಿಷಯ ಮಾತಾಡಬೇಕಿದ್ರೆ ಅಥವಾ ಇಂಥ ವಿಷಯ ಮಾತಾಡಬೇಕಿದ್ರೆ ಗಂಟೆಗಟ್ಟಲೆ ಹೇಳುವಷ್ಟು ನನಗೂ ಸಾಮರ್ಥ್ಯ ಉಂಟು. ಎಷ್ಟು ಪ್ರಶ್ನೆ ಹಾಕಿ ನಾನು ಹೇಳ್ತೇನೆ ಉತ್ತರ. ಅಷ್ಟು ವಿಷಯ ನಾನು ಸ್ವಂತ ಆಲೋಚನೆ ಮಾಡಿದ್ದೇನೆ. ಮತ್ತು ಈ ವಿದ್ಯೆಯ ವಿಷಯಕ್ಕೂ ನಾವು ಆಲೋಚನೆ ಮಾಡಬೇಕಾಗುವುದು ಹಾಗೆ. ಅವನಿಗೆ ವಿದ್ಯೆ ಬರುವುದಿಲ್ಲ, ಅವನು ಪೂರ್ವ ಜನ್ಮದಲ್ಲಿ ಅವನೆಂಥದ್ದು ಕೆಟ್ಟದ್ದು ಮಾಡಿದ್ದಾನೆ, ಅವನಿಗೆ ವಿದ್ಯೆ ಬರುವುದಿಲ್ಲ ಅಂತ ಹೇಳುವವರು ಇದ್ದಾರೆ. ಹೌದು. ಅಥವಾ ಇನ್ನು ಕೆಲವರು ಅವನ ಅಪ್ಪನಿಗೆ ಅಮ್ಮನಿಗೆ ಇಲ್ಲ ಮತ್ತೆ ಅವನಿಗೆ ಬರುವುದು ಹೇಗೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಅವನು ಹುಟ್ಟುವಾಗಲೇ ದಡ್ಡ, ಸುಮ್ಮನೆ ಹೇಳಿದ್ರು, ಇವರಿಗೆ ಶ್ರಮ ಪಡಬೇಕಲ್ಲ ಅದಕ್ಕೆ ಬೇಕಾಗಿ ಹುಟ್ಟುವಾಗಲೇ ದಡ್ಡ, ಅವನಿಗೆ ಬರಲಿಕ್ಕಿಲ್ಲ ಅಂತ ಹೇಳಿ ಅವನ ತಿರಸ್ಕಾರ ಮಾಡ್ತಾರೆ. ಆ ಥರ ಹೋಗಬಾರ್ದು. ಮಕ್ಕಳಿಗೆ ಬಾಲ್ಯದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕೊಡುವುದನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡಿದರೆ 100ರಲ್ಲಿ 75 ಸಕ್ಸಸ್ ಆಗ್ತದೆ. ನಿಮ್ಮ ಅನುಭವ? ನನ್ನ ಅನುಭವ ಪ್ರಕಾರ ನಾನು ಮೊದಲು ಕಂಡುಕೊಂಡಿದ್ದೆ ಅದನ್ನು, ಮತ್ತು ಈಗಂತೂ ಹೆಚ್ಚು ಬೆಳಕಿಗೆ ಬಂದಿದೆ. ಅದೇ ಥರ
ನಾನು ಇತ್ತೀಚೆಗೆ ಒಬ್ಬನಿಗಾಗಿ ಮಾಡಿದೆ. 3ನೇ ದರ್ಜೆಯಲ್ಲಿದ್ದ, ಅಕ್ಷರವೇ ಗೊತ್ತಿರಲಿಲ್ಲ. ಅವನು ST, ಅವನಿಗೆ ಮನೆಯಲ್ಲಿ ಹೇಳಿಕೊಡುವವರಿಲ್ಲ. ಶಾಲೆಯಲ್ಲಿ ಏನು ಮಾಡಿದರು, ಫೇಲ್ ಮಾಡಬಾರ್ದಲ್ಲ, ಪಾಸ್ ಮಾಡಿದ್ರು. 3ನೇಗೆ ಬಂದ. ಅವನು ಕಲೀಲಿಕ್ಕೆ ಹಿಂದಿದ್ದಾನೆ ಗೊತ್ತಾಯ್ತು. ನಾನೇನು ಮಾಡಿದೆ, ಅಕ್ಷರಗಳನ್ನೆಲ್ಲ ಬರೆಸಿ ಬೇರೆ ರೂಪದಲ್ಲಿ ಕೇಳಬೇಕು ಅವನಿಗೆ. ಕಾಕಾ ಕೀ ಕೂಕು ಅಂತ ಬರೆದು ಕೊಟ್ಟಿತ್ತು ಅಂತ ಇಟ್ಕೊಳ್ಳುವ. ಅವನು ಬಾಯಿಪಾಠ ಮಾಡ್ತಾನೆ. ಅದನ್ನು ತಪ್ಪಿಸಬೇಕು. ಬಾಯಿಪಾಠ ಬಂದರೆ ಆಗುವುದಿಲ್ಲ. ಕೆ ಎಲ್ಲಿುಂಟು, ಕವ್ವು ಎಲ್ಲಿುಂಟು, ಅದು ಅವನಿಗೆ ಗೊತ್ತಾಗಿದೆ ಅಂತ ನಮಗೆ ಪರಿಚಯ ಮಾಡಿಕೊಳ್ಬೇಕು ನಾವು. ಅವನು ಅದನ್ನು ತೋರಿಸಲಿಲ್ಲ ಅಂದರೆ ಇದು ಬಾಯಿಪಾಠ. ಕಾಕಾ ಕೀ ಕ್ಯೂ. ಈಗಲೂ ಒಬ್ಬ ಹುಡುಗ ಇದ್ದಾನೆ ಅದೇ ಥರ. ಅವನಿಗೆ ಅದನ್ನು ತಪ್ಪಿಸಲಿಕ್ಕೆ ನಾನು ಏನು ಮಾಡಿದೆ, ಕೆ ಬರಿ, ಕಾ ಬರಿ, ಇದು ಹೀಗೆ ಅಂತ ತಪ್ಪಿಸಿ ಬರೆದು ಕೊಟ್ಟೆ. ಅದನ್ನು ಗುರುತು ಹಿಡೀಲಿಕ್ಕೆ ಶುರು ಮಾಡಿದ. ಕಲ್ತು ಬಿಟ್ಟ ಅಕ್ಷರವನ್ನು. ಅಕ್ಷರ ಅವನಿಗೆ ಎಲ್ಲಿ ಗುರುತು ಉಂಟು ಅವನು ಹುಷಾರಿಯಾದ ಅಂತ ಲೆಕ್ಕ. ಗಾ ತೋರಿಸು, ಕಾ ತೋರಿಸು, ಕೆ ತೋರಿಸು, ಕೋ ತೋರಿಸು, ಹೀಗೆ ಹೇಳಿದ ಕೂಡಲೇ ಅವನು ಹೇಳ್ತಾನೆ ಅಂತಾದರೆ ಅಕ್ಷರ ಅಭ್ಯಾಸ ಆಯಿತು ಅಂತ ಲೆಕ್ಕ. ಅವನಿಗೆ ಶುರು ಮಾಡಿದೆ. ಕೆ ದಿ ಲಾ, ಕೆ ದಿ ಲಾ, ಕೆ ದಿ ಲಾ. 2 ಸಲ ಹೇಳುವಾಗ ಅದು ಗೊತ್ತಾಯ್ತಾ ನೀ ಕೆ ದಿ ಲಾ, ಕೆದಿಲ್ಲ ಅಂತ ಬರ್ದ. ಹೇಗೆ ಆ ಅಕ್ಷರ ಅವನಿಗೆ ಮನಸ್ಸಿನಲ್ಲಿ ಉಳಿಬೇಕು. ಹಾಗೆ ನನಗೆ, ಮರ, ಹೀಗಿದ್ದ ಸುಲಭ ಶಬ್ದಗಳನ್ನೇ ಕೊಟ್ಟೆ, ಒಂದು 10. ಇದನ್ನು ನೀನು ಬರೆದು ಅಭ್ಯಾಸ ಮಾಡು ಅಂತ ಹೇಳಿದೆ. ಅಭ್ಯಾಸ ಮಾಡಿದ. ಆಮೇಲೆ ಅವನಿಗೆ ಶುರು ಆಯಿತು, ನನಗೆ ಬರ್ತದೆ ಅಂತ ಕಾಣಲಿಕ್ಕೆ. ಚಿಗುರಿದ ಹಾಗೆ ಅವನಿಗೆ ಸ್ವಲ್ಪ ಹೆಚ್ಚು ಕೊಟ್ಟೆ. ಆಮೇಲೆ ಒತ್ತಕ್ಷರ ಶುರು ಮಾಡಿದೆ. ಅನ್ನ, ಇದು ನಾವೊತ್ತು ಹೇಳಿಕೊಟ್ಟೆ. ಹಾಗೆ ಅಣ್ಣ. ಆಮೇಲೆ ಮಕ್ಕಳು ಒಂದು ತಪ್ತಾರೆ, ಅಣ್ಣ ಅಂತ ಬರೆಯುವುದಿಲ್ಲ, ಅನ್ನ ಅಂತಲೇ ಬರೀತಾರೆ. ಆ ನ ಮತ್ತು ನಾಕ್ಕೆ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಹಾಗೆ ಲಾ ಮತ್ತು ಲಾಕ್ಕೆ ಗೊತ್ತಾಗುವುದಿಲ್ಲ. ಅದು ವ್ಯತ್ಯಾಸ ಗೊತ್ತಾಗಲಿಕ್ಕೆ ಅದನ್ನು ಪುನಃ ಅವರಿಗೆ ಅಭ್ಯಾಸ. ಅವರು ದೊಡ್ಡವ ಹಾಗೆ ಹೇಳಿದರೆ ಅವರಿಗೆ ಸ್ವಲ್ಪ ಅರ್ಥ ಆಗ್ತದೆ, ಉಚ್ಚಾರ ಸರಿಯಾಗುವುದಿಲ್ಲ. ಲಾ ಅಂತ ಹೇಳಿದರೆ ಅವ್ರಿಗೆ ಗೊತ್ತಾಗುವುದಿಲ್ಲ. ಲಾ ಹೀಗೆ ಹೇಳಿದರೆ ಅವ್ರಿಗೆ ಗೊತ್ತಾಗುವುದು. ಅವ್ರು ವಾ ಅಂತ ಹೇಳ್ತಾರೆ. ಅದು ವ್ಯತ್ಯಾಸವನ್ನು ತೋರಿಸಿಕೊಟ್ಟು ಅವರಿಗೆ ಮತ್ತೆ ಅಭ್ಯಾಸ ಆದರೆ ಮತ್ತೆ ಬರೆಯುವುದು ಸರಿಯಾಗ್ತದೆ, ಉಚ್ಚಾರ ಮತ್ತೂ ಸರಿಯಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಅವಳು, ಅವನು, ಅಣ್ಣ ನೋಡಿ ಹೀಗಿದ್ದ ಶಬ್ದಗಳನ್ನು ಕೊಡಲಿಕ್ಕೆ ಶುರು ಮಾಡಿದೆ. ಅದು ಅಭ್ಯಾಸ ಆಯಿತು ಅವನಿಗೆ. ಆ ಹುಡುಗ ಚೇತರಿಸಿ ಓದಲಿಕ್ಕೆ ಶುರು ಮಾಡಿದೆ ಪುಸ್ತಕ, ಕನ್ನಡ ಪುಸ್ತಕ. ಅವನಿಗೆ 3ನೇ ಕ್ಲಾಸಿನ ಪುಸ್ತಕ ಒಂದು ಸಾಗುತ್ತಿರಲಿಲ್ಲ ಓದಲಿಕ್ಕೆ, ಮತ್ತು ಒಂದೊಂದೇ ಶುರುವಾಯಿತು ಓದಲಿಕ್ಕೆ. ಸುಲಭದ್ದು ಮಾತ್ರ ಕೇಳಿದೆ, ಕಷ್ಟ ಅಕ್ಷರವನ್ನು ಕೇಳಲಿಲ್ಲ ಅಲ್ಲಿ. ನನಗೆ ಪಾಠ ಓದಲಿಕ್ಕೆ ಬರ್ತದೆ ಎಂಬ ನೆಮ್ಮದಿ ಸಿಕ್ಕಿತು ಅವನಿಗೆ. ಆಮೇಲೆ ಕಷ್ಟ ಶಬ್ದಗಳನ್ನು ಓದಿಸಿದೆ, 2 ಲೈನ್, ಹೆಚ್ಚಿಲ್ಲ. ಆಗ ನನಗೆ ಬರ್ತದೆ ಎಂಬ ಭರವಸೆ ಜಾಸ್ತಿ ಆಗ್ತಾ ಬಂದ ಹಾಗೆ ಭಾರಿ ಉಲ್ಲಾಸದಲ್ಲಿ ಕೆಲಸ ಮಾಡಿಕೊಂಡು ಹುಷಾರಿಯಾಗಿ ಬಿಟ್ಟಿದ್ದಾನೆ. ಈಗ 4ನೇ 5ನೇ ಅಲ್ಲಿದ್ದಾನೆ. ಈ ರೀತಿ ಮಕ್ಕಳಿಗೆ ಎಷ್ಟೇ ಈಗ 2 ವಿಷಯ ಇದೆ. ಒಂದು, ಈ ಮಕ್ಕಳಿಗೆ ಎಷ್ಟು ಕ್ಲಾಸ್ ಆದ್ರೂ ಕೂಡ ಅವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರುವುದಿಲ್ಲ. ಕಾರಣ ಅಂದ್ರೆ ಕ್ಲಾಸಿಗೆ ಒಬ್ರು ಮಾಸ್ಟರ್ ಇರುವುದಿಲ್ಲ ನೋಡಿ. ಈಗ ಉದಾಹರಣೆಗೆ ಇದೆಲ್ಲ ಹಳ್ಳಿಯ ಕಥೆಗಳು, ಹಳ್ಳಿ ಶಾಲೆಗಳು. ಪಟ್ಟಣದಲ್ಲಿ ಕೆಲವು ಕಡೆ ಉಂಟಂತ ಹೇಳುವ, ಪಟ್ಟಣದಲ್ಲಿ ಉಂಟಂತ ಹೇಳಿ ಈಗ ಅವರು ಬೊಬ್ಬೆ ಹಾಕ್ತಾರಲ್ಲ ಮಂತ್ರಿಗಳು, 12,000 ಶಿಕ್ಷಕರನ್ನು ತುಂಬಿಸ್ತೇವೆ, 20,000 ಖಾಲಿ ಇದೆ, ಈಗ 12,000 ತುಂಬಿಸ್ತೇವೆ ಅಂತ ಹೇಳ್ತಾರೆ. ಅಂದರೆ ಖಾಲಿ ಇದೆ ಅಂತ ಹೇಳಿದರೆ ಅವರ ಗೌರ್ಮೆಂಟ್ ಶಾಲೆಯಲ್ಲಿಯೂ ಖಾಲಿ ಇದೆ, ಅದು ಪಟ್ಟಣದಲ್ಲಿಯೂ ಖಾಲಿ ಇದೆ ಅಂತ. ಇವತ್ತು ನಿನ್ನೆ ಪೇಪರ್ನಲ್ಲಿತ್ತು, ಎಷ್ಟೋ ಶಾಲೆಗಳನ್ನು ಮುಚ್ಚಿದ್ರು ಅಂತೆ, ಮಕ್ಕಳೇ ಇಲ್ಲ, ಎಲ್ಲ ಇಂಗ್ಲೀಷ್ ಮೀಡಿಯಮ್ಮಿಗೆ ಹೋಗುವುದು. ಈಗ ಇಂಗ್ಲೀಷಿನಲ್ಲಿ ಅಕ್ಷರವೂ ಕಡಿಮೆ. ಅಕ್ಷರ, ದೊಡ್ಡ ಅಕ್ಷರ 26, ಸಣ್ಣ ಅಕ್ಷರ 26, 52ರಲ್ಲಿ ಮುಗಿಯಿತು. ಈ ಕನ್ನಡ ಅಥವಾ ಬೇರೆ ಯಾವ ಭಾಷೆಯೇ ಆಗಲಿ ಅದರಲ್ಲಿ 300 ಅಕ್ಷರಕ್ಕಿಂತ ಹೆಚ್ಚಿಗೆ ಆಗ್ತದೆ ಕಲೀಲಿಕ್ಕೆ ಅವರು ಮಕ್ಕಳು. ಆವಾಗ ನಿಜವಾಗಿ ಅಲ್ಲಿ ಕನ್ನಡ ಕಲಿಸುವಾಗ ಆ ಕ್ಲಾಸಿನಲ್ಲಿ 1ನೇ ಕ್ಲಾಸಿನಲ್ಲಿ ಟೀಚರ್ ಒಬ್ಬರು ಕ್ಲಾಸಿಗೆ ಬೇಕು. ಅಲ್ಲಿ 1ನೇ ಕ್ಲಾಸಿನಲ್ಲಿ ಅಂದ್ರೆ ಮೊದಲು ಕೂಡ ಕಲಿತಾ ಇದ್ರಲ್ಲ ಮಕ್ಕಳು. ನೀವು 70 ವರ್ಷದಿಂದ ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಏನು ಅಂದರೆ, ಆವಾಗೆಲ್ಲ ವಿದ್ಯಾವಂತರ ಮನೆಯಿಂದ ಶಾಲೆಗೆ ಬರ್ತಿದ್ರು. ವಿದ್ಯಾವಂತರ ಮನೆಯಿಂದ ಅಂದರೆ ಎಲ್ಲ ಆವಾಗಿನ ಕಾಲದ ಅವರು ವಿದ್ಯಾವಂತರು, ಹೈಸ್ಕೂಲು ಹೀಗೆಲ್ಲ ಆದವರು ವಿದ್ಯಾವಂತರು. ಅಂದರೆ
ಅವರಿಗೆ ಎಲ್ಲ ಮಕ್ಕಳು 8, 10, 12 ಮಕ್ಕಳಿದ್ರಾಗ. ಈಗೆಲ್ಲ ಬರ್ತ್ ಕಂಟ್ರೋಲ್ ಎಲ್ಲ 1 ತಪ್ಪಿದ್ರೆ 2 ಆಯಿತಾ. ಆವಾಗ ಬರುವಂತಹ ಮಕ್ಕಳು ಎಲ್ಲ ಶಾಲೆಗೆ ಬರುವ ಮಕ್ಕಳು ನಾವು ಟೀಚರ್ಸ್ಗಳು ಹೆಮ್ಮೆ ಪಡ್ತೇವೆ, ನಾವೇ ಕಲಿಸಿ ಮಕ್ಕಳು ಹುಷಾರಿ ಆದದ್ದು ಅಂತ. ಅಲ್ಲ, ಮನೆಯಲ್ಲಿ ವಿದ್ಯಾವಂತರು ಇದ್ದವರು ಅವರು ಅಕ್ಷರ ಅಭ್ಯಾಸ ಮಾಡಿಸೇ ತಿರ್ತಿದ್ರು. ಅಕ್ಷರಾಭ್ಯಾಸ ಹುಡುಗನಿಗೆ ಆಗಲಿಲ್ಲ ಅಂದರೆ ಅವ್ರು ಕೇಳುತ್ತಾ ಇರಲಿಲ್ಲ. ಅವರು 2 ಪೆಟ್ಟು ಹಾಕಿ ಕಲಿಸ್ತಿದ್ರು. ಹಾಗೆ ಟೀಚರ್ಸ್ಗಳಿಗೂ ಸುಲಭ ಆಯಿತು, ಅಕ್ಷರ ಬಂತು, ಮತ್ತೆ ಓದಿಸ್ಲಿಕ್ಕೆ ಸುಲಭ ಆಗ್ತದೆ. ಜಾಯಿಂಟ್ ಫ್ಯಾಮಿಲಿ ಅನ್ನೋಂಥದ್ದು ಜಾಯಿಂಟ್ ಫ್ಯಾಮಿಲಿ ಮತ್ತು ಹೆಲ್ಪ್ ವಿದ್ಯಾವಂತ ಫ್ಯಾಮಿಲಿ. ಹಾಗಿದ್ರೆ ವಿದ್ಯಾವಂತ ಫ್ಯಾಮಿಲಿ ಅಲ್ಲದೆ ಇರೋರು ಮಕ್ಕಳೇ ಬರ್ತಾ ಇರ್ಲಿಲ್ಲ ಅಂತ ನಮ್ಮಲ್ಲಿ ಬರ್ತಿದ್ರು. ಆವಾಗ ಅಂದರೆ ಈ ನಾನು ಮಾಸ್ಟರ್ ಬರುವಾಗ ತರಗತಿಯಲ್ಲಿ ಇದ್ದದ್ದೆಲ್ಲ ವಿದ್ಯಾವಂತರ ಮಕ್ಕಳೇ. ಅವಿದ್ಯಾವಂತರ ಮಕ್ಕಳು ಅಂದರೆ ಶಾಲೆಗೆ ಬರುವುದು ಇಲ್ಲ. ಆಮೇಲೆ ಅದು ಕಡ್ಡಾಯ ಶಿಕ್ಷಣ ಅಂತ ಆದ ಮೇಲೆ ಮಕ್ಕಳು ಅವ್ರಿಗೆ ಬರಲಿಕ್ಕೆ ಶುರುವಾಗತ್ತೆ. ಅಲ್ಲಿಯವರೆಗೆ ಅವರ ಮಕ್ಕಳನ್ನು ಕಳಿಸ್ಲಿಕ್ಕೆ ಹೆದರುತ್ತಿದ್ರು. ಎಲ್ಲಿಯಾದ್ರೂ ಬಂದರೂ 1-2 ಮಕ್ಕಳು ಬರ್ತಿದ್ರು, 4 ಮಕ್ಕಳು ಬರ್ತಿದ್ರು. 1ನೇ ಕ್ಲಾಸಿನಲ್ಲಿ ಅವರಿಗೆ ಅಕ್ಷರ ಪಕ್ಕನೆ ಬರ್ತಿರ್ಲಿಲ್ಲ, ನಮಗೆ ವಿದ್ಯೆ ಬೇಡ ಅಂತ ಹೇಳಿ ಬಿಡ್ತಿದ್ರು. ಅಥವಾ 3ನೇವರೆಗೇನೋ ಬಂದು ಬಿಡ್ತಿದ್ರು, ಅದರಿಂದ ಮೇಲೆ ಹೋಗ್ತಿರ್ಲಿಲ್ಲ. ನಮ್ಮ ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಉದಾಹರಣೆ ಕೆದಿರದಲ್ಲಿ ಅಥವಾ ಅಂತಹ ಶಾಲೆ ಕೆಲವು ಉಂಟು, ನನಗೆ ಗೊತ್ತುಂಟು. ಕ್ಲಾಸಿಗೆ ಒಬ್ಬರು ಅಧ್ಯಾಪಕರು ಇದ್ರು, ವೃತ್ತಿ ಟೀಚರು ಅಂತ ಎಕ್ಸ್ಟ್ರಾ ಒಬ್ರು ಇದ್ರು. ಅವರು ವೃತ್ತಿ ಕ್ಲಾಸನ್ನು ಕಲಿಸೋರು. ಹಾಗಿದ್ರೆ ವೃತ್ತಿ ಕ್ಲಾಸ್ ಅಂದ್ರೆ ಈ ಹೊಲಿಗೆ ಮತ್ತೆ ಏನಾದ್ರು ಸ್ಕಿಲ್ಗಳು. ಹೌದು, ಸಾಮಾನುಗಳಿಂದ ಇದು ತಯಾರು ಮಾಡೋದು, ವಸ್ತುಗಳನ್ನು ತಯಾರು ಮಾಡೋದು, ಕೈಯಲ್ಲಿ ಮಾಡೋದು, ಅಥವಾ ಕಾಗದದಿಂದ ದೋಣಿ, ಕ್ರಾಫ್ಟ್. ವೃತ್ತಿ ಅಂದ್ರೆ ಕ್ರಾಫ್ಟ್, ಕರೆಕ್ಟ್. ಅಲ್ಲಿ ಇವತ್ತಿನವ್ರಿಗೆ ಅರ್ಥ ಆಗ್ಲಿ ಅಂತ ಕೇಳ್ತಾರೆ. ಹೌದು, ಒಳ್ಳೇದು ಸಂಭಾಷಣೆಯಲ್ಲಿ ಅದೆಲ್ಲ ಬರಬೇಕು. ಹಾಗೆ ಈಗ ಇಲ್ಲಿ ಏನಾಯ್ತು ಅಂದ್ರೆ, ಕ್ಲಾಸಿಗೆ ಒಬ್ಬರು ಅಧ್ಯಾಪಕರು ಇದ್ರು ನಮ್ಮ ಟೈಮಿಗೆ ಆಗುವಾಗ. ಹೈಯರ್ ಎಲಿಮೆಂಟ್ರಿ ಆದ ಮೇಲೆ, ಅದರ ಮೊದಲು ನಾನು ಸ್ಟೂಡೆಂಟ್ ಆಗಿದ್ದಾಗ ಶಾಲೆಗೆ ಒಬ್ರು ಮಾಸ್ಟ್ರು, 5ನೇ ಕ್ಲಾಸಿನವರೆಗೆ ಒಬ್ರು ಮಾಸ್ಟ್ರು. ಅದಕ್ಕಿಂತ ಮೊದಲಿನ ಕಥೆ ಅದರಿಂದ ಮೊದಲು. ಆವಾಗ ಆಗಿದ್ರೆ ಹೇಗೆ ವಿದ್ಯಾಭ್ಯಾಸ ಬಂತು? ಹೇಗೆ ಬಂತು ಅಂದ್ರೆ, ಮನೆಯಲ್ಲಿ ಅವರು ಹೇಳಿಕೊಡ್ತಿದ್ರು. ವಿದ್ಯಾವಂತರಿದ್ರು ನೋಡಿ, ವಿದ್ಯಾವಂತರ ಮಕ್ಕಳು ಮಾತ್ರ ಶಾಲೆಗೆ ಬರ್ತಿದ್ರು. ಮತ್ತೆಲ್ಲ ಕೂಲಿಗೆ ಹೋಗುವವರು ಅಥವಾ ಏನಾದರೂ ಅವರು ಅಷ್ಟಿಗೆ ಅವರು ಮಾಡೋದು, ಅಕ್ಕ ಸಾಲಿಗ, ಹೀಗೆ ಈ ಥರ ಕೆಲಸ ಎಲ್ಲ ಇತ್ತಲ್ಲ, ಆ ನಮ್ಮನೆಯಲ್ಲಿ ಇದ್ರು ಅವ್ರಿಗೆ. ಅವ್ರು ಶಾಲೆಗೆ ಬರ್ತಿರ್ಲಿಲ್ಲ ಅವ್ರ ಮಕ್ಕಳು. ಸೊ ಅಲ್ಲಿಂದ ಈಗ ಇವತ್ತಿಗೆ ಬಂದಾಗ ನೀವು ಹೇಳೋದು ಎಲ್ಲಾ ರೀತಿಯ ಬ್ಯಾಕ್ ಗ್ರೌಂಡ್ ನ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ಅನ್ನೋದ್ರಿಂದ ಹೌದು, ಕಲಿಸೋದು ತುಂಬಾ ಕಷ್ಟ ಆಗಿದೆ. ಒಬ್ರು ಮಾಸ್ಟರ್, ಕ್ಲಾಸಿಗೆ ಒಬ್ರು ಮಾಸ್ಟರ್ ಇದ್ರು ಸಹ ಎಲ್ಲಾ ಮಕ್ಕಳಿಗೆ ಕಲಿಸ್ಲಿಕ್ಕೆ ಆದೀತು ಅಂತ ಹೇಳಿಕ್ಕೆ ಬರೋದಿಲ್ಲ. ಹೆಚ್ಚು ಮಕ್ಕಳಿದ್ರೆ, ಕೆಲವು ಕಡೆಯಲ್ಲಿ ಕಡಿಮೆ ಮಕ್ಕಳು ಇರ್ತಾರೆ, ಸ್ವಲ್ಪ ಸುಲಭ ಆಗುತ್ತದೆ. ಈಗ 10 ಮಕ್ಕಳು ಕ್ಲಾಸಿನಲ್ಲಿ ಇದ್ರೆ ಅವರನ್ನು ಪ್ರತಿಯೊಬ್ಬರನ್ನು ನೋಡ್ಲಿಕ್ಕಾಗ್ತದೆ. ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಷ್ಟೇ ಗಮನ ಕೊಟ್ಟು ಕಲಿಸ್ಬೇಕಾಗ್ತದೆ. ಈಗ ನಮ್ಮ ಕಾಲದಲ್ಲಿ ಒಂದು ಕ್ಲಾಸ್ನಲ್ಲಿ 30 ಮಕ್ಕಳು 35 ಮಕ್ಕಳು ಇದ್ರು, ಎಲ್ರಿಗೂ ಗಮನ ಕೊಟ್ಟು ಕಲಿಸಿಕೊಟ್ಟು. ಆದರೆ ಮತ್ತೆ ಕೆಲವು ಏನಾಯ್ತು, ಶುರುವಾಯ್ತು ಶಾಲೆಗೆ ಬರ್ಲಿಕ್ಕೆಲ್ಲ. ಆಗೆಲ್ಲ ಸ್ವಲ್ಪ ನಾವು ಮತ್ತೆ ಸೋತಿದ್ದೇವೆ, ಭಾರಿ ಕಷ್ಟ ಇತ್ತು. ಆದರೂ 1ನೇ ಕ್ಲಾಸಿನ ಟೀಚರು ಭಾರಿ ಕಷ್ಟಪಟ್ಟು ಅಕ್ಷರ ಕಲಿಸಿಕೊಂಡಿದ್ದು ಸ್ವಲ್ಪ ಪ್ರಯೋಜನ ಆಗಿದೆ. 1ನೇ ಕ್ಲಾಸಿನಲ್ಲಿ ಅವರಿಗೆ ಅಕ್ಷರಾಭ್ಯಾಸ ಮಾಡುವಂತಹ ಟೀಚರ್ ಸಿಕ್ಕಿದ್ರೆ ಅಲ್ಲಿ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸ್ವಲ್ಪ ಸುಲಭವಾಗಿ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಸ್ವಾಭಾವಿಕವಾಗಿ ಮಕ್ಕಳಿಗೆ ಈ ಬುದ್ಧಿಶಕ್ತಿಯಲ್ಲಿ ವ್ಯತ್ಯಾಸ ಇರ್ತದೆ, ಅದೊಂದು ಖಂಡಿತವಾಗಿ ಹೇಳ್ಬೋದು. ಎಲ್ರಿಗೂ ಒಂದೇ ಥರದ ಬುದ್ಧಿಶಕ್ತಿ ಇರುವುದಿಲ್ಲ. ಹೌದು. ಅದಕ್ಕೆ ಈಗ ಉದಾಹರಣೆಗೆ ಪತ್ರಿಕೆಯಲ್ಲಿ ಬರ್ತದೆ, 2.5 ವರ್ಷದ ಒಂದು ಹುಡುಗಿ ಸಂಗೀತ ಆಡಿತಂತೆ. ಹೇಗೆ ಆಡಿತು ಅಂತ ಕೇಳಿದ್ರೆ, ಇದು ಪತ್ರಿಕೆಯಲ್ಲಿ ಬಂದ ವಿಷಯ. ಹೇಗೆ? ಅದು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಇದಕ್ಕೆ ಕೇಳಿ ಬರ್ತದೆ ಅಂತ ಹೇಳ್ತಾರೆ. ಇದು ವೈಜ್ಞಾನಿಕ ದೃಷ್ಟಿಯಿಂದ ಹೇಳ್ತಾರೆ. ಅದು ಆ ವಾತಾವರಣದಲ್ಲಿ ಇದ್ದಿರಬಹುದು ಆ ಮಗು ಅಂತ ಹೇಳುವವರು ಇದ್ದಾರೆ. ಈಗ ಉದಾಹರಣೆ, ಇದೀಗ ಮತ್ತೆ ನಿಮ್ಮ ಹಳೆ ಪ್ರಶ್ನೆಗೆ ಬಂತಲ್ಲ, ಪೂರ್ವ ಜನ್ಮದ್ದಿರ್ಬೋದು ಅಲ್ಲ, ಅದು ಮತ್ತೆ ಅಲ್ಲ ಅಂತ ಹೇಳಿಕ್ಕೆ ಬರುವುದಿಲ್ಲ ಅಂತ ನಾನೇ ಹೇಳ್ತೇನೆ. ಈಗ ಹಿಂದಿನ ಜನ್ಮ ಅದೇ ಅದು ಸಹ ನಾನು ಹೇಳೋದು ಹೆಂಗೆ ಅಂದ್ರೆ, ಅಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ನಾವು ಎಷ್ಟೋ ತರ್ಕ ಮಾಡ್ಬೇಕು ಆ ವಿಷಯದಲ್ಲಿ. ಎಕ್ಸಾಕ್ಟ್ಲಿ. ಹೌದು, ಅದು ತರ್ಕ ಮಾಡಿದ್ರು ನಮಗೆ ಈ ಹಿಂದಿನವರು ತರ್ಕ ಮಾಡಿ ಅದನ್ನು ನಿರ್ಣಯ ಮಾಡಿ ಹೇಳಿದ್ದಾರೆ. ಋಷಿಗಳು ಅಂತ ಹೇಳ್ತೇವೆ. ಋಷಿಗಳು ಅಂದ್ರೆ ಅವರೊಳಗೂ ಎಲ್ಲ
ಬೇಕಷ್ಟು ತರ್ಕ ಆಗಿದೆ. ಹೌದೋ ಅಲ್ವೋ, ಹೌದೋ ಅಲ್ವೋ, ಏನು ಪಾಪ ಮಾಡಿದ್ದಾನೆ ಆ ವ್ಯಕ್ತಿ, ಕಾಲು ಸರಿ ಇಲ್ಲ. ಈಗ ನಾನಿರುವ ಒಂದು ಸದನದಲ್ಲಿ ಕಾಲು ಸರಿ ಇಲ್ಲದವರು 4 ಜನ ಇದ್ದಾರೆ. ಹೆಂಗೆ ಅವರಿಗೆ ಹಾಗಾಯ್ತು? ನಡೀಲಿಕ್ಕೆ ಕೊಡುದಿಲ್ಲ, ಮಾತಾಡ್ಲಿಕ್ಕೆ ಕೊಡುದಿಲ್ಲ. ಯಾಕೆಂದ್ರೆ ನಮಗೆ ಹಿಂದಿನ ಜನ್ಮದ್ದು ನೆನಪಾಯ್ತು. ಏನಾದ್ರು ಇರಬಹುದು, ರುಜುವಾತು ಗೊತ್ತು. ಈಗ ನೋಡಿದೇ ಇರಲಿಲ್ಲ. ಸತ್ತವನು ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಯಾರು ಸತ್ತವರು ಬಂದು ನಮ್ಮ ಅಜ್ಜ ಆಗಲಿ ಅಥವಾ ಅಪ್ಪ ಆಗಲಿ, ನಾನೀಗ ಇಲ್ಲಿ ಸ್ವರ್ಗದಲ್ಲಿದ್ದೇನೆ, ನೀವು ಶ್ರಾದ್ದ ಯಾಕೆ ಮಾಡೋದಿಲ್ಲ ಅಂತ ಕೇಳ್ತಾರ? ಮಾಡದವರಿದ್ದಾರೆ, ಕೇಳ್ತಾರ? ಬರುವುದೇ ಇಲ್ಲ. ಹಾಗಾಗಿ ಅದು ಆ ವಾದದ ವಿಷಯವನ್ನು ಮಾಡುವ. ಬಾಕಿ ಸಂದರ್ಭದಲ್ಲಿ ವಾದ ಸರಿ ಮಾಡಿ 2 ಪಕ್ಷವು ಒಂದೇ ಆದರೆ ಮಾತ್ರ ಅದನ್ನು ಹೊರಗೆ ಹಾಕ್ಬೋದು. ಒಂದು ಪಕ್ಷ ನಂದೇ ಸರಿ ಅಂತ ಹೇಳಿದ್ರೆ ಅದಾಗೋದಿಲ್ಲ. ನಿಮ್ಮ ಮಾತನ್ನು ನಾನು ನಂಬುವುದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ನನ್ನ ಉದಾಹರಣೆಯನ್ನೇ ಹೇಳ್ತೇನೆ. ಒಬ್ಬರು ಹೇಳಿದ್ರು, ನೀವೆಲ್ಲ ಹೇಳ್ತೀರಿ ದೇವರು ಮಾಡೋದು ಅಂತ ಹೇಳ್ತೀರಲ್ಲ ಅಂತ ಕೇಳಿದ್ರು. ಹೌದು, ನೀವೇನು ಹೇಳುದು? ಅಲ್ಲ ಹೌದು, ಸ್ವಲ್ಪ ನಮ್ಮ ಕೈಯಲ್ಲಿ ಉಂಟು. ನೀನು ಊಟ ಮಾಡುವಾಗ ದೇವರೇ ನನ್ನ ಕೈಯನ್ನು ಮೇಲೆ ಎತ್ತು ಅಂತ ಹೇಳಿದ್ರೆ ದೇವರು ಬರುವುದಿಲ್ಲ. ಅದಕ್ಕೆ ನಿಮಗೆ ಅವನು ಮೊದಲೇ ಕೊಟ್ಟಿದ್ದಾನೆ. ಕೈಯಿಂದ ಹೀಗೆ ಊಟ ಮಾಡು ಅಂತ ಹೇಳಿದ್ದಾನೆ. ಕಣ್ಣಿಂದ ಹೀಗೆ ನೋಡು ಅಂತ ಕಣ್ಣು ಕೊಟ್ಟಿದ್ದಾನೆ. ಮೂಗಿನಿಂದ ಉಸಿರಾಡುತ್ತಾ ಇರು, ಮೂಗು ಮುಚ್ಚುವಿಡ ಅಂತ ಹೇಳಿದ್ದಾನೆ ಅಲ್ವಾ? ಇನ್ನೋಡ ಮೂಗು ಮುಚ್ಚು, ಏನಾಗ್ತದೆ? ಬಾಯಿಗೆ ಬಿಡ್ತೀಯ, ಬಾಯಿಯೂ ಮುಚ್ಚು, ಮೂಗು ಮುಚ್ಚು ಅಂತ ಹೇಳ್ತೇನೆ, ಮತ್ತೆ ಆಗುವುದಿಲ್ಲ. ಅದೇ ಥರ ಕೆಲವು ಕೆಲಸ ನಾವು ಮಾಡಲೇಬೇಕು. ಅದು ಮನುಷ್ಯ ಮಾಡಬೇಕಾದದ್ದು, ಪ್ರಾಣಿಗಳು. ಬಾಯಾರಿಕೆ ಆದಾಗ ದೇವರೇ ನನಗೆ ನೀರೆಲ್ಲುಂಟು ಅಂತ ಕೇಳಿದ್ರೆ ಕೊಡೋದಿಲ್ಲ, ಹುಡುಕಬೇಕು. ಆ ಹುಡುಕುವ ಬುದ್ಧಿ ಶಕ್ತಿ ಅದನ್ನು ಕೊಟ್ಟಿದ್ದಾನೆ. ಬಳಸ್ಕೊಳ್ಳೋ ವಿವೇಚನೆಯನ್ನು ಕೊಟ್ಟಿದ್ದಾನೆ. ಅದನ್ನ ಕರೆಕ್ಟ್. ಅದೇ ಅದು ಸ್ವಲ್ಪ ಅದಕ್ಕೆ ನಾನು ಹೇಳಿದ್ದೇನೆ, 10% 20% ಅದು ನಮಗೆ ಬಿಟ್ಟದ್ದು, ದೇವರಿಗೆ ಬಿಟ್ಟದ್ದು. 80% ದೇವರಿದ್ದು, 10% ನಮಗೆ ಕೊಟ್ಟಿದ್ದಾನೆ ಕೆಲಸ. ಅದು ಕಡಿಮೆ ಮಾತ್ರ, ದೇವರಿದೆ ಹೆಚ್ಚು. ನಾನು ಹೇಳೋದಾದ್ರೆ 99% ಅವನು ಕೊಟ್ಟಿದ್ದಾನೆ, 1% ಅದು ವಾದದ ವಿಷಯ. ಇನ್ನೊಂದು ದಿವಸ ಮಾತಾಡುವ. ನಾನು ಹೇಳ್ತೇನೆ ಇನ್ನೊಂದು ದಿವಸ, ಅದಕ್ಕೆ ಬೇಕಾದ್ರೆ ಉತ್ತರ ಹೇಳ್ತೇನೆ. ಇವತ್ತು ನಾನು ಅದಕ್ಕೆ ಉತ್ತರ ಹೇಳಿಕೊಂಡ್ರೆ ನಿಮಗೆ ಬೇಕಾದದ್ದು ಸಿಕ್ಲಿಕ್ಕಿಲ್ಲ. ಹೇಳ್ದು ಒಳ್ಳೇದೇ, ಅದೇ ಕರೆಕ್ಟ್. ಆಗ ಮಾತಾಡೋರಿಗೆ ಉತ್ತರ ಹೇಳಿದ್ದೇನೆ ನಾ ಹೇಳಿದಲ್ಲ, ದೇವರು ಇಲ್ಲಿದ್ದಾನೆ ಅಂತ ಹೇಳಿದ್ದಕ್ಕೆ ಉತ್ತರ ಹೇಳಿದ್ದೇನೆ. ಒಬ್ಬ ಅಂದ್ರೆ ವಿದ್ಯಾರ್ಥಿ ಅವನು ಸರಿಯಾಗಿ ರೂಪುಗೊಳ್ಬೇಕು ಅಂತಂದ್ರೆ ಮನೆಯಲ್ಲಿ ಅವರಿಗೆ ಅದೇ ರೀತಿಯ ವಾತಾವರಣ ಇರಬೇಕು. ಮತ್ತೆ ಅದ್ರ ಜೊತೆಗೇನೆ ಆರಂಭಿಕ ಶಿಕ್ಷಣ ಅವರಿಗೆ ಸಾಧಾರಣ ಮೊದಲ 3, 4, 5 ತರಗತಿಯ ತನಕದ ಶಿಕ್ಷಣ ತುಂಬಾ ಉತ್ತಮವಾಗಿ ಸಿಗ್ಬೇಕು ಅನ್ನೋದು ನಿಮ್ಮ ನೋಡಿ. ಶಿಕ್ಷಣ ಇಲ್ಲದವರ ಮಕ್ಕಳು ಶಾಲೆಗೆ ಬಂದ್ರೆ ಸ್ನೇಹಿತರೊಟ್ಟಿಗೆ, ಶಿಕ್ಷಣ ಇರುವ ಮಕ್ಕಳೊಟ್ಟಿಗೆ ಅವರು ಮಾತಾಡ್ಲಿಕ್ಕೆ ತಿಳಿಯುವುದಿಲ್ಲ. ಅವರು ನಿನ್ನ ಅಪ್ಪನ ಹೆಸರೇನು ಅಂತ ಕೇಳ್ತಾರೆ ಅಂತ ಇಟ್ಟುಕೊಳ್ಳಿ. ಆಗ ಅವರು ಇಟ್ಕೊಂತ ಹೇಳಿ ಅದು ಪಕ್ಕನೆ ಕಳ್ಸಲ್ಲ, ಹೊಡೆಯೋದಿಲ್ಲ. ಪ್ರೀತಿ ಜಾಸ್ತಿ ಅಲ್ಲ, ಕಾಲು ಕಡಿಮೆ ಮಾತಾಡಿ ಹಾಗೆ ಕೇಳುವಾಗ ಅವ್ರಿಗೆ ಹಿಂದೆ ಮುಂದೆ ಯಾಕೆ ನೋಡ್ತಾನೆ. ಅವನಿಗೆ ಅಪ್ಪ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆ ಶಬ್ದದ ಬಳಕೆ ಇಲ್ಲ ಅವನಿಗೆ. ಹಾಗಾಗಿ ಅವನು ಉತ್ತರ ಕೊಡ್ಲಿಕ್ಕೆ ಮೇಲೆ ಕೆಳಗೆ ನೋಡ್ತಾನೆ. ಹೆಸರು ಗೊತ್ತಿರ್ಬೋದು, ಅವ್ರಿಗೆ ಹಿಂದೆ ಮುಂದೆ ನೋಡ್ಲಿಕ್ಕೆ ಕಾರಣ ಏನು ಅಂದರೆ ಅವನಿಗೆ ಅಪ್ಪ ಅಂದರೆ ಅದು ತಂದೆಗೆ ಇರುವ ಹೆಸರು. ನಾನು ಮನೆಯಲ್ಲಿ ಅಪ್ಪ ಅಂತ ಕರೀದಿಲ್ಲ, ಅವನು ಬೇರೆ ಶಬ್ದದಲ್ಲಿ ಕರಿತಾನೆ. ಹಾಗಾಗಿ ಅವನಿಗೆ ಅರ್ಥ ಆಗೋದಿಲ್ಲ, ಅವನು ತಲೆ ತಗ್ಗಿಸ್ತಾನೆ, ಏನು ಅಂತ ಗೊತ್ತಾಗದೆ. ಹೀಗೆಲ್ಲ ಕ್ಲಾಸಿನಲ್ಲಿ ವ್ಯತ್ಯಾಸಗಳು ಬರ್ತದೆ. ಈಗ ನಾನು ಕಲಿಯುತ್ತಿರುವಾಗಲೂ ಒಂದೇ ಮಾಸ್ಟರ್ ಇದ್ದದ್ದು, ನಮಗೆಲ್ಲ ವಿದ್ಯೆ ಅಷ್ಟು ಬರಲಿಲ್ಲ. ಆಗ ಮನೆಯಲ್ಲಿ ಹೇಳ್ಕೊಟ್ಟದ್ರಿಂದ ಸ್ವಲ್ಪ ಬಂತು. ಆ ಮನೆಯವರ ವಾತಾವರಣದಿಂದಾಗಿ ನಾನು ಸ್ವಲ್ಪ ವಿದ್ಯೆ ಕಲ್ತದ್ದು. ನಮ್ಮಲ್ಲಿ ಎಲ್ಲ ಬರ್ತಕ್ಕೆ ಆ ಕಾಲದಲ್ಲೇ ನಮ್ಮ ತಂಗಿಯಂದರೆಲ್ಲ 5ನೇ ಕ್ಲಾಸಿನಲ್ಲೇ ಬಿಟ್ಟಿದ್ದಾರೆ. ಯಾಕೆ? ಮುಂದೆ ಹೆಂಗಸರಿಗೆ ಆಗ ಎಜುಕೇಶನ್ ಬೇಡ. ಈಗೆಲ್ಲ ನೋಡಿ ಎಲ್ಲಿವರೆಗೂ ತಲುಪ್ತಾರಲ್ವ, PhD ಮಾಡ್ತಾರೆ ಹೆಂಗಸರು, ಏನು ಬಾಕಿ ಇಲ್ಲ. ಹಾಗಾಗಿ ವಿದ್ಯೆ ಎಂಬುದಕ್ಕೆ ಹಿಂದಿನ ಬೇಕೇ ಬೇಕು. ವಿದ್ಯೆ ಬರಬೇಕಿದೆ. ಬರೀ ಟೀಚರ್ಸ್ಗಳನ್ನು ನಂಬಿದರೆ ಆಗೋದಿಲ್ಲ. ಟೀಚರ್ಸ್ಗಳು ಮನಪೂರ್ವಕವಾಗಿ ಕ್ಲಾಸಿನಲ್ಲಿ ಕೆಲಸ ಮಾಡಬೇಕು. ಅಂಥ ಶಾಲೆಯಲ್ಲಿ 1ನೇ ಕ್ಲಾಸಿನಲ್ಲಿ ಸಾಮಾನ್ಯ 60% 80% ಸಕ್ಸಸ್ ಆಗಿದ್ದಾರೆ. ನಿಮಗೆ
ಇವತ್ತಿಗೂ ಶಾಲೆಗೆ ಹೋಗಿ ಮಕ್ಕಳ ಹತ್ರ ಆ, ಮಾತಾಡೋದು, ಅವರಿಗೆ ಪಾಠ ಮಾಡೋದು, ಇದರ ಹಿಂದಿನ ಸ್ಫೂರ್ತಿ ಮತ್ತೆ ಹೇಗೆ ಈ ಅದು journey ಅದೇ ಏನು? ನಾನು ಹೇಳಿದೆಲ್ಲ, ಮಕ್ಕಳಿಗೆ ಬಾಲ್ಯದಲ್ಲಿ ಅಕ್ಷರಾಭ್ಯಾಸವನ್ನು, ಅದು ಕನ್ನಡದಲ್ಲಿ 300 ಅಕ್ಷರಗಳಿಂದ ಹೆಚ್ಚು ಉಂಟು, ಅಷ್ಟನ್ನು ಅಭ್ಯಾಸ ಮಾಡಿಸ್ಬೇಕಲ್ಲ. ಅದು ಈ 2 ಟೀಚರ್ಗಳು, ಇದೆಲ್ಲ ಶಾಲೆಯಲ್ಲಿ 2 ಟೀಚರ್ಗಳು ಇರುವುದು ಅಂತ ನಾ ಕೇಳಿದೆ. ಹ್ಮ್. ಹೇಗೆ ಕಲಿಸ್ತಾರಪ್ಪ, ಅದನ್ನು ನೋಡಿದಾಗ ಆಯಿತು ಅಂತ ಒಂದು ಮನಸ್ಸಿಗೆ ಬಂತು ನನಗೆ. ಹ್ಮ್. ಅಲ್ಲಿ ಆ ಮಕ್ಕಳಿಗೆ ಹೇಗೆಲ್ಲ ವಿದ್ಯೆ ಉಂಟು ಅಂತ ನೋಡುವಂತ, ನಾನು 1ನೇಯಿಂದ 7ನೇವರೆಗೆ ಅವರನ್ನು ಟೆಸ್ಟ್ ಮಾಡಿ ನೋಡಿದೆ. ಹ್ಮ್. 7ನೇಯಲ್ಲಿ ಅಲ್ಲಿ ಆಗಿದ್ದದ್ದು, 7ನೇಯಲ್ಲಿ 4 ಮಕ್ಕಳು. ಹ್ಮ್. ಒಬ್ಬ ಹುಡುಗನಿಗೆ ಅಕ್ಷರವೇ ಗೊತ್ತಿಲ್ಲ, 7ನೇ ಕ್ಲಾಸಿನಲ್ಲಿ. ಮತ್ತೆ 7ನೇಗೆ ಹೇಗೆ ಬಂದ? ಈಗ ಫೇಲ್ ಮಾಡಬಾರ್ದಲ್ಲ ಕಾನೂನು, ಹಾಗೆ ಅವನು ನನ್ನ ಏನು ಮಾಡಿದ. ಅದು ಎಷ್ಟರ ಮಟ್ಟಿಗೆ ನಿಮ್ ಪ್ರಕಾರ ಸರಿಯಾದ ಕಾನೂನು? ಅಲ್ಲ ಅದೇ ಹೇಳಿದೆ ನಾನು. ಎಷ್ಟು ಅಂದರೆ ಅವ್ರು ಏನು ಮಾಡ್ತಾರೆ, ಇಡೀ ರಾಜ್ಯಕ್ಕೆ ನೋಡ್ತಾರೆ. ಹ್ಮ್. ಕೆಲವು ಶಾಲೆಗಳಲ್ಲಿ ಮಾರ್ಕ್ಸ್ಗಳು ಜಾಸ್ತಿ ಇರ್ತಾರಲ್ಲ, ಅವರಿಗೆ ಪ್ರಯೋಜನ ಆಗ್ತದಲ್ಲ, ಅಲ್ಲಿ ಆ ವಾತಾವರಣದ ಆ ಮಕ್ಕಳಿಗೆ ಅದು ಪ್ರಯೋಜನ ಆಗ್ತದೆ, ಅವ್ರು ಹೇಳಿಕೊಡ್ತಾರಲ್ಲ. ಇಲ್ಲಿ ಹೇಳಿಕೊಡ್ಲಿಕ್ಕೆ, ಇವರು ಅಕ್ಷರ ಹೇಳಿಕೊಡ್ಲಿಕ್ಕೆ ಹೋಗುವಾಗ ಇಲ್ಲಿ 7ನೇ ವರ್ಣ ತಗೊಂಡು 5ನೇ ವರ್ಣ ಏನು ಮಾಡಬೇಕು ಇವರು? ಅಲ್ಲಿ ಮಾಸ್ಟರ್ ಇಲ್ಲ, ಅವ್ರಿಗೆ ಏನೋ ಬರೀಲಿ ಕೊಡ್ತಾರೆ, ಅವರು ಗಟ್ಟೆ ಹಾಕೊಂಡು ಕೂತ್ಕೊಳ್ತಾರೆ, ಮಾತಾಡಿಕೊಂಡು ಕೂತ್ಕೊಳ್ತಾರೆ, ಅವರಿಗೆ ಸೀರಿಯಸ್ನೆಸ್ ಇಲ್ಲ. ಇದನ್ನು ಮಾಡಲೇಬೇಕು ಎಂಬ ಭಾವನೆ ಬಂದರೆ ಅಲ್ವ ಅವರು ಮಾಡೋದು. ಇದು ಸರಿಯಾಗಿ ಗೊತ್ತೂ ಇಲ್ಲ, ಬರೆಯುವಾಗ ಅನೇಕ ತಪ್ಪು. ಸುಲಭ ಶಬ್ದ, ಹೋಗುತ್ತಾನೆ ಅಂತ ಒಂದು ಶಬ್ದ ಉಂಟು ಅಂತ ಇಟ್ಟುಕೊಳ್ಳಿ, ಹೋಗುತ್ತಾನೆ ಅಂತ ಬರೀತಾನೆ, ಹೋಗುತ್ತಾನೆ ಹೀಗೆಲ್ಲ ಬರೀತಾರೆ. ಇದು ಅವರಿಗೆ ಒಟ್ಟಾರೆ ಬರಿಬೇಕು, ಏನೋ ಬರ್ಕೊಂಡು ಹೋಗ್ತಾರೆ. ನೋಡ್ಲಿಕ್ಕೆ ಅಲ್ಲಿ ಟೀಚರ್ ಇಲ್ಲ, ನೀ ತಪ್ಪು ಬರೆದಿದ್ದೆ ಅಂತ ಸೂಚನೆ ಕೊಡ್ಲಿಕ್ಕೆ ಅಲ್ಲಿ ಟೀಚರ್ ಇಲ್ಲ. ಅವರು 1ನೇಗೆ ಹೋದರು, 1ನೇಯಿಂದ 8ನೇಗೆ ಬರುವಾಗ 1ನೇಲಿ ಗಲಾಟೆ. ಈ ಥರ ವ್ಯವಸ್ಥೆ ಎಲ್ಲ ಉಂಟು ಈಗ ಶಾಲೆಗಳಲ್ಲಿ. ಇದು ಇರಬಾರದು. ಇದು ಹೋದರೆ ಮಕ್ಕಳಿಗೆ ಎಜುಕೇಶನ್ ಬರ್ಬೋದು. ಕ್ಲಾಸಿಗೊಂದು ಟೀಚರ್ ಬೇಕೇ. ಸ್ಮಾರ್ಟ್ ಕ್ಲಾಸ್ಗಳು ಬಂದಿದೆ, ಹೌದು, ಆಗ ಕ್ಲಾಸಿಗೆ ಟಿವಿಯಲ್ಲಿ ಹೇಳಿಕೊಡೋದೆಲ್ಲ ಬಂದಿದೆಯಲ್ಲ. ಟಿವಿಯಲ್ಲಿ, ಅಯ್ಯೋ ಟಿವಿಯಲ್ಲಿ ಹೇಳಿಕೊಟ್ರೆ ಏನು, ಯಾವ ಮಕ್ಕಳು ಅದನ್ನು ಬರ್ಕೊಂಡ್ರು, ಯಾವ ಮಕ್ಕಳು ಬಿಟ್ಟರು ಅಂತ ಎಲ್ಲಿ ನೋಡೋದು? ನೋಡೋರು ಯಾರು? ಅವರು ಟಿವಿಯಲ್ಲಿ ಎಲ್ಲ ಬಂದು ಕೂತ್ಕೊಳಿಸ್ತಾರೆ, ಕಲೀಗ ಅವರು ಟೀಚರ್ ಅವರೇನೋ ಒಂದು ಬರ್ಕೊಂಡು ಕೂತ್ಕೊಳ್ತಾರೆ. ಇದನ್ನು ನೋಡ್ಲಿಕ್ಕೂ ಆಗುವುದಿಲ್ಲ, ಯಾಕೆ ಟಿ ವಿ ನೋಡ್ತಾರೆ, ಅವರು ಓದಿತಾರೆ, ಕಲಿತಾರೆ. ಇದೆಲ್ಲ ಸುಮ್ಮನೆ ಪ್ರಚಾರಗಳು. ಈ ಪ್ರಚಾರವನ್ನು ನಾನು ಒಪ್ಪುವುದೇ ಇಲ್ಲ. ಅಲ್ಲಿ ಟೀಚರ್ ಬೇಕಾದ್ರೆ ನೋಡಿದ್ರು ಅದು ಸರಿಯಲ್ಲ. ಅಲ್ಲಿ ಅವರು ವೇಗದಲ್ಲಿ ಹೇಳಿಕೊಂಡು ಹೋಗ್ತಾರೆ. ಆ ಹೇಳುವವನಿಗೂ ಆ ಮಕ್ಕಳಿಗೂ ಸಂಪರ್ಕ ಬೇಕು. ಪ್ರತಿಯೊಂದು ಮಗುವಿಂದು ಅದರದೇ ಆದ ವೇಗ ಇರುತ್ತೆ ಅನ್ಸುತ್ತೆ. ಅದೊಂದು ಇರ್ತದೆ ಅಲ್ವಾ, ನೋಡ್ತದೆ. ಮತ್ತೆ ಅಲ್ಲಿ ಹೇಳುವವನು ಅಲ್ಲಿ ಏನು ಮಾಡ್ತಾನೆ ಅಂದರೆ, ಏ ಊ ಏ ಐ ಓ ಓ ಅಂತ ಹೇಳ್ತಾನೆ. ಅವನು ಬರೀದ ಬಿಡುದ, ಅವನು ಬರೋದಾಯ್ತೋ ಇಲ್ವೋ ಅಂತ ನೋಡ್ತಾರ. ಟೀಚರಿಗೆ ಗೊತ್ತಾಯ್ತು, ನಿಲ್ಲ ಬರಿಯ ಸರಿ ಬರಿ ಅಂತ ಹೇಳುವಾಗ ಅಲ್ಲಿ ಮತ್ತೊಂದಕ್ಕೆ ಹೋಗಾಯ್ತು. ಏನು ಮಾಡ್ತೀರಿ? ಅದು ಪ್ರಯೋಜನವೇ ಇಲ್ಲ. ಟಿ ವಿಯಲ್ಲೆಲ್ಲ ತೋರಿಸ್ತಾರಲ್ಲ, ಕ್ಲಾಸಿನಲ್ಲೇ ಇರಬೇಕು. ಆ ಟೀಚರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅದರ ಜೊತೆಗೆ ಅವರು ಏನೋ ಮನೆದನ್ನು ಆಲೋಚನೆ ಮಾಡಿಕೊಂಡು ರೈತರಿ ಮಾಮ ಓದುದು, ರೈತರು ಪತ್ರಿಕೆ ಓದುದು ಮಾಡಿಕೊಂಡು ಕೂತ್ರೆ ಅವರು ಕಲಿತಾರೆ. ತಂತ್ರಜ್ಞಾನವನ್ನು ಪೂರಕವಾಗಿ ಕಲಿಕೆಗೆ ಬಳಸಬಹುದು. ತಂತ್ರಜ್ಞಾನ ಅಂದರೆ ದೊಡ್ಡ ಕ್ಲಾಸ್ಗೆ ಸ್ವಲ್ಪ ಪ್ರಯೋಜನ ಆಗ್ಬೋದು. ದೊಡ್ಡ ಅವರಿಗೆ ಅಕ್ಷರ ಎಲ್ಲ ಅಭ್ಯಾಸ ಆದಮೇಲೆ ಅವರಿಗೊಂದು ಸ್ವಭಾವತ ಒಂದು ಕುತೂಹಲ ಬರ್ತಾರಲ್ಲ, ಕಲಿಬೇಕು ಅಂತ, ಅವರಿಗೆ ಪ್ರಯೋಜನ ಆಗ್ಬೋದು. ಇದು ಅಕ್ಷರವೇ ಅಭ್ಯಾಸ ಇಲ್ಲ, ಏನು ಗೊತ್ತಾಗ್ತದೆ? ಹಾಗಾಗಿ 1ನೇ 2ನೇ ಕ್ಲಾಸು, ಈ ಸಣ್ಣ ಕ್ಲಾಸುಗಳಿಗೆ ಕ್ಲಾಸಿಗೊಬ್ಬರು ಬೇಕೇ. ದೊಡ್ಡ ಕ್ಲಾಸಿಗಾದ್ರೆ ನೀವು ಎಷ್ಟರಿಂದ ಎಷ್ಟನೇ ಕ್ಲಾಸ್ ತನಕ ಕಲಿಸಿದ್ರಿ? ನಾನು ಫಸ್ಟು 2ನೇ ಕ್ಲಾಸ್ ತಗೊಂಡೆ. ಶುರುವಿಗೆ ನನಗೆ 2ನೇ ಕ್ಲಾಸ್ ಸಿಕ್ಕಿದೆ, ಯಾಕೆಂದರೆ ಜೂನಿಯರ್ ಮೋಸ್ಟ್ ನಾನು. ಓಕೆ. 8 ಕ್ಲಾಸ್ ಇದ್ದಾಗ, 8ನೇ ತರಗತಿ ಇತ್ತು, 8 ಮಾರ್ಕ್ಸ್ಗಳ ಪೈಕಿಯಲ್ಲಿ ನಾನು ಜೂನಿಯರ್ ಮೋಸ್ಟ್. ಹಾಗೆ ನನಗೆ 1ನೇ ಕ್ಲಾಸ್ ಯಾಕೆ ಸಿಕ್ಕಲಿಲ್ಲ ಅಂದರೆ, ನನಗಿಂತ ಮೊದಲು ಸೇರಿದಂತಹ, ನನಗಿಂತ ಸ್ಟ್ಯಾಂಡರ್ಡ್ನಲ್ಲಿ ಕಡಿಮೆ ಇದ್ದರು, ಅವರಿಗೆ 1ನೇ ಕ್ಲಾಸ್ ಹಾಕಿದ್ರು ಅವರಿಗೆ. ನನಗೆ ಸ್ಟ್ಯಾಂಡರ್ಡ್ ಹೆಚ್ಚಿತ್ತಲ್ಲ, 2ನೇ ಕ್ಲಾಸ್ ಕೊಟ್ಟರು. ನಾನು SLC ಆಗಿ ಟ್ರೈನಿಂಗ್ ಆದವು, ಅವರು 8th ಆಗಿ ಟ್ರೈನಿಂಗ್ ಆದವರು. ಹಾಗಾಗಿ ಅವರು ಸೀನಿಯರ್ ಆಗಿದ್ದರು, ಅವರಿಗೆ 1ನೇ ಕ್ಲಾಸ್ ಕೊಟ್ಟರು, ನನಗೆ 2ನೇ ಕ್ಲಾಸ್ ಕೊಟ್ಟರು. ನೀವು 2ನೇ ತರಗತಿ ಆದರೂ 1ನೇ ಕ್ಲಾಸಿಗೂ ಕೂಡ ನೀವು ಕಲಿಸಿದವ್ರೆ? ಕಲಿಸಬಹುದು, ನನಗೆ ಅವಾಗಲೇ ಗೊತ್ತಿತ್ತು. ಅಲ್ಲ, ನಾನು ಒಟ್ಟಾರೆಯಾಗಿ ಕೇಳಿದ್ದು. ಒಟ್ಟರಾಶಿ 2ನೇ ಪ್ರಧಾನ ನಂದು. ಕಲಿಸಿ 1ನೇ ಕ್ಲಾಸಿಗೆ ನಾನು ಕಲಿಸಲಿಲ್ಲ, ಅವರೇ ಕಲಿಸಿದ್ದು ಮತ್ತೊಬ್ಬ.
ಆಮೇಲೆ ನನಗೆ 3ನೇ ವರ್ಷಕ್ಕಾಗುವಾಗ 4ನೇ ಕ್ಲಾಸ್ ಕೊಟ್ಟರು. ಅದು ಇಡೀ ಸಬ್ಜೆಕ್ಟ್ 4 ಸಬ್ಜೆಕ್ಟ್ ಇದ್ದಾಗ ಎಲ್ಲಾ ಸಬ್ಜೆಕ್ಟ್ಗಳನ್ನು ನಾನು ಒಬ್ಬನೇ ಕಲಿಸ್ಬೇಕು, ಆ ಥರ ಬಂತು. ಆಮೇಲೆ ಏನಾಯಿತು, ಒಬ್ಬೊಬ್ಬರೇ ಮಾಸ್ಟ್ರು ಸ್ವಲ್ಪ ಒಂದು 6-7 ವರ್ಷ ಆಗುವಾಗ ಕೆಲವರು ಸೀನಿಯರ್ ಇದ್ರಲ್ಲ, ಒಬ್ಬೊಬ್ಬರೇ ಬಿಡುಗಡೆ ಆಯಿತು. ಬಿಡುಗಡೆ ಆಗುವಾಗ ಹಂಚಬೇಕಲ್ಲ ಅವರ ಪಾಠವನ್ನು. ನನಗೆ ಸ್ವಲ್ಪ ದೊಡ್ಡ ಕ್ಲಾಸ್ ಕೊಟ್ಟರು. 5ನೇಯಲ್ಲಿ ಗಣಿತದಕ್ಕೆ ಅಂತ ಹೇಳಿದ್ರು. ಆಗ ಹೆಡ್ ಮಾಸ್ಟರ್ ಅಲ್ವಾ, ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿದ್ರು HM. ಅವರು ವ್ಯವಸ್ಥೆ ಮಾಡಿ ನನಗೆ 5ನೇದು ಗಣಿತ ಕೊಟ್ಟರು. ನಾನು ಗಣಿತ ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್ನಲ್ಲಿ ಕಲಿಸ್ಕೊಂಡಿದ್ದೆ, ಕನ್ನಡ ಮತ್ತು ಗಣಿತ. ನಿಮ್ಮ ಇಂಟ್ರೆಸ್ಟ್? ನನ್ನ ಇಂಟ್ರೆಸ್ಟ್ ಅದು. ಒಂದು ನಮ್ಮ ನಾಡಿನ ಭಾಷೆ ಅಂತ, ಒಂದು ಗಣಿತದಲ್ಲಿ ನಾನು ಸ್ವಲ್ಪ ಕಲಿಯುವಾಗಲೇ ಹುಷಾರು. ಅದೇ ಥರ ಬೆಳವಣಿಗೆ ಮಾಡಿಕೊಂಡೆ. ಮುಖ್ಯವಾಗಿ ಯಾವುದು ಕಲಿಸ್ಬೇಕಾಗುವುದು, ಗಣಿತದಲ್ಲಿ ಪ್ರಧಾನ ಬೇಕಾಗುವುದು ಕೂಡಿಸುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು. ಇದು ಮೂಲ ಗೊತ್ತಿಲ್ಲ ಇದ್ರೆ ಎಲ್ಲ ಹೋದ. ಈಗೆಲ್ಲ ನೋಡಿ ಇದರಲ್ಲಿ ಪಠ್ಯಪುಸ್ತಕದಲ್ಲೂ ಕೊಡ್ತಾರೆ, ಗುಣಿಸುವುದಕ್ಕೆ ಬೇರೆ ಬೇರೆ ನಮೂನೆಯ ಇದೆಲ್ಲ ಮಾಡ್ತಾರೆ, ಚಿತ್ರ. ಇದರಿಂದ ಇದಕ್ಕೆ ಗುಣಿಸಿದ್ರೆ ಎಷ್ಟು, ಅದರಿಂದ ಇದಕ್ಕೆ ಗುಣಿಸಿದ್ರೆ ಎಷ್ಟು, ಇದು ಹೊಂದಿಕೆ ಯಾವುದು, ಹೀಗೆ ಎಲ್ಲ ಮಾಡ್ತಾರೆ. ಅಗತ್ಯವೇ ಇಲ್ಲ ನ್ಯಾಯವಾಗಿ. ಆದರೆ ನಾನು ಹೇಳೋ ಪ್ರಕಾರ ಮತ್ತೆ ಗುಣಿಸುವುದು ಅಂದರೆ ಏನು, ಅದಕ್ಕೆ ಉದಾಹರಣೆ ಕೊಡಬೇಕು. 3ನೇ 4ನೇ ಕ್ಲಾಸಿನಿಂದಲೇ ಶುರು ಮಾಡಬೇಕು. ಒಂದು ಪೆನ್ಸಿಲಿಗೆ 10 ರೂಪಾಯಿ. 5 ಪೆನ್ಸಿಲ್ಗಳ ಬೆಲೆ ಎಷ್ಟು? ಅವರಿಗೆ ಮಗ್ಗಿ ಹೇಳಿಕೊಡ್ತೇವೆ ನೋಡಿ, ಇಷ್ಟರವರೆಗೆ ಕಲಿಬೇಕು, 12ರವರೆಗೋ 15ರವರೆಗೋ ಎಷ್ಟೋ ಹೇಳಿರ್ತೇವೆ. ಅದು ಬಾಯ್ಪಾಠ ಮಾಡಿ, ಅದು ಬಾಯ್ಪಾಠ ಯಾಕೆ ಅಂತ ಮತ್ತೆ ವಿವರಿಸ್ಬೇಕು ಅವರಿಗೆ. ಸೊ ಬಾಯ್ಪಾಠ ನಿಜವಾಗಿ ಈ ಮಗ್ಗಿಯ ಉದ್ದೇಶ ಏನು? ಮಗ್ಗಿಯ ಉದ್ದೇಶ ಒಂದು ಪೆನ್ಸಿಲಿಗೆ 10 ರೂಪಾಯಿ, 3 ಪೆನ್ಸಿಲಿಗೆ 10, 20, 30 ಕೂಡಿಸಿ ಮಾಡ್ಲಿಕ್ಕೆ ಆಗ್ತದಲ್ವ, ಅದನ್ನೇ ಗುಣಿಸಿ ಮಾಡಿದ್ದು ಮಗ್ಗಿ. 10, 20, 30 ಅಂತೇಳಿ ಕೂಡಿಸುವ ಬದಲು 3 ಹಾಕ್ಲಿ 30 ಅವನಿಗೆ ಮಗ್ಗಿ ಬರ್ತದಲ್ಲ. 10 3 30 ಮಾಡಿದ, ಬೇಗ ಆಯಿತು. 10, 20, 30 ನಿಧಾನ ಆಯಿತು. ಅದೇ 9 ಪೆನ್ಸಿಲಿಗೆ ಕೇಳುವ, 9 ಪೆನ್ಸಿಲಿಗೆ 10, 20, 30, 40, 50, 60, 70, 80, 90. 90 ಸರ್ ಅಂತ ಹೇಳುವಾಗ ಸಮಯ ಹೆಚ್ಚಾಯಿತು. 10 9 90 ಸರ್, ಬೇಗ ಹೇಳ್ತಾನೆ ಅವನು. 10 ಮಗ್ಗಿ ಬರ್ತದೆ ಅಥವಾ 9 ಮಗ್ಗಿ ಬರ್ತದೆ. 10 9 90 90 ಸರ್. ನೋಡಿ, ಈ ಬುದ್ಧಿವಂತಿಕೆ ಅದು ನಿಜವಾಗಿ. ಆದರೆ ಇದನ್ನು ನೀವು ಆವಾಗಿಂದನೇ ಹೇಳ್ಕೊಳ್ಳೋದು ಹೀಗೆ? ಆವಾಗಲೂ ನಾನು ತೋರಿಸಿಕೊಟ್ಟಿದ್ದೇನೆ. ಮಕ್ಕಳಿಗೆ ಎಷ್ಟು ಸರಿ ಗೊತ್ತಾಗಿದೆ ಅಂತ ನಮಗೆ ಈಗ ನೆನಪಾಗುವುದಿಲ್ಲ. ಅದೊಂದು ಪ್ರಯೋಜನ ಅಂತ ಗೊತ್ತಾಗ್ತದೆ. ಅದರ ಉದ್ದೇಶ ಅದು. ಆ ಮಗ್ಗಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಬೇಗ ಮಾಡಲಿಕ್ಕೆ ಅನುಕೂಲ ಆಗುವುದಕ್ಕೆ ಈ ಮಗ್ಗಿ. ಸೊ ನೀವು ಈ ಕಲಿಸುವ ಮೆಥಡ್ ನಿಮ್ದು ಸ್ವಲ್ಪ ವಿಭಿನ್ನ, ಸ್ವಲ್ಪ ಸರಳ, ಎಲ್ರಿಗೂ ಅರ್ಥ ಆಗೋ ತರ ಇದು ಮಾಡ್ತೀರಿ. ಇದು ಎಲ್ಲಿ ನೀವು ಇದನ್ನ ಕಂಡುಕೊಂಡಿದ್ದು? ನಾನು ಸ್ವಂತವೇ ಕಂಡುಕೊಂಡದ್ದು. ನಾನು ಯಾರ ಹತ್ರ ಕೇಳಿಸತ್ತದಲ್ಲ, ಇದು ಯಾಕೆ ಬಂತು ಅಂತ ಕ್ವಶನ್ ಹಾಕಿದೆ. ಪ್ರತಿಯೊಂದಕ್ಕೂ ನೀವು ಪ್ರಶ್ನೆ ಹಾಕಿ, ಆ ಪ್ರಶ್ನೆಗೆ ಉತ್ತರ ನಿಮಗೆ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗ್ತದೆ. ನೀವು ಗಂಡಾಕಿ ಯಾಕೆ ಹುಟ್ಟಿದ್ರಿ, ಅಮ್ಮ ಹೆಣ್ಣಾಗಿ ಯಾಕೆ ಹುಟ್ಟಿದ್ರು, ಅಲ್ಲ ಹೇಳ್ತಾನೆ ಉದಾಹರಣೆಗೆ ಒಂದಿದು ಗೊತ್ತಿಲ್ಲ, ಸ್ವಲ್ಪ ಆಲೋಚನೆ ಮಾಡಿ. ಸೊ ಎಂಥದ್ದೇ ಕ್ಲಿಷ್ಟ ಪ್ರಶ್ನೆ ಆದ್ರೂ ಒಂದಲ್ಲೊಂದಿನ ಉತ್ತರ ಸಿಗುತ್ತೆ. ಅದೀಗ ಋಷಿಗಳು ಅದನ್ನೇ ಕಂಡು ಹಿಡಿದದ್ದು. ನಾವು ಹೇಳ್ತೇವಲ್ಲ ಮಾತಿಗೆಲ್ಲ ಋಷಿಗಳು ಕಂಡು ಹಿಡಿದದ್ದು ಅಂತ ವ್ಯವಹಾರದಲ್ಲಿ ಎಷ್ಟೋ ಜನ ಹೇಳೋದು ಕೇಳಿದ್ದೇನೆ. ಅಂದ್ರೆ ವಿಜ್ಞಾನಿಗಳು ಅಂತ ಅರ್ಥ, ಆ ಕಾಲದ ವಿಜ್ಞಾನಿಗಳು. ಈಗ ನಾವು ಹೇಳ್ತೇವಲ್ಲ, ವಿಮಾನವನ್ನು ಯಾರು ಕಂಡು ಹಿಡಿದ್ರು? ವಿಜ್ಞಾನಿಗಳು. ಈ ಎಲ್ಲ ಯಂತ್ರಗಳನ್ನು ಯಾರು ಕಂಡು ಹಿಡಿದ್ರು? ವಿಜ್ಞಾನಿಗಳು. ಇದನ್ನು ನಮಗೆ ಕೊಟ್ಟದಿಲ್ಲ. ಸಾಮಾನ್ಯ ಮನುಷ್ಯರಿಗೆ ಇದನ್ನು ಕಂಡು ಹಿಡಿಯಲಿಕ್ಕೆ ಆಗುದಿಲ್ಲ. ವಿದ್ಯುತ್ ಯಾರು ಕಂಡು ಹಿಡಿದ್ರು? ಕಂಡು ಹಿಡಿದದ್ದು ಮನುಷ್ಯನೇ, ಅವನಿಗೆ ವಿಜ್ಞಾನಿ ಅಂತ ಹೆಸರು. ಅಂದರೆ ವಿಶೇಷ ಜ್ಞಾನ ಇರುವವನು. ಅಂದರೆ ಅವನು ಏನೋ ಜೀವನದಲ್ಲಿ ಪ್ರಶ್ನೆ ಮಾಡಿ ಮಾಡಿ ಒಂದು ಬೆಳಕು ಕಂಡಿದ್ದಾನೆ ಅವನು. ಅದೇ ಋಷಿಗಳು ಕಂಡದ್ದು ಅದೇ. ಈಗಲೂ ವಿಜ್ಞಾನಿಗಳು ಕಾಣೋದು ಅದೇ. ನೋಡಿ, ಗರ್ಭದಲ್ಲಿ ಇರುವಾಗ ಈ ಗರ್ಭದಲ್ಲಿ ಮಾಂಸದ ಮುದ್ದೆ ಅಂತೆ ಶುರುವಿಗೆ. 3 ತಿಂಗಳ ನಂತರ ಆತ್ಮ ಸೇರಿತ್ತು ಅಂತ ಕಂಡಿಡಿದ್ರು. ಆಮೇಲೆ ಜೀವ ಬಂತದಕ್ಕೆ. ಅಲ್ಲಿ ಅದು ಇದು ಮಣ್ಣಿನ ಮುದ್ದೆ ಅಲ್ಲ, ಅಲ್ಲಿಯವರೆಗೂ ಮಣ್ಣಿನ ಮುದ್ದೆ. ಅದು ಯಾರು ಕಂಡುಹಿಡಿದ್ರು? ಅದು ಯಾರೋ ವಿಶೇಷ ಜ್ಞಾನ ಇರುವವನು ಕಂಡುಹಿಡಿದು. ಅದು ಈಗ ನಾವು ಹೇಳುವಾಗ ವಿಜ್ಞಾನಿಗಳು ಅಂತ ಹೇಳ್ತೇವೆ. ವಿಜ್ಞಾನಿಗಳು ಕಂಡುಹಿಡಿದು.
ಹಾಗೆ ಎಷ್ಟೋ ವಿಷಯಗಳು ಸಹ ನೀವು ನಿಮಗೆ ಪ್ರಶ್ನೆ ಹಾಕಲಿಕ್ಕೆ ನೀವು ಹೆಚ್ಚು ಕಲ್ತಾಗ ನಿಮಗೆ ಹೆಚ್ಚು ಹೆಚ್ಚು ವಿಷಯ ಮೂಡ್ತದೆ. ಹೊಸ್ತೋತು ನೀವು ಇದರಲ್ಲೇ ಹೊಸ್ತೋತು ಇನ್ನೂ ಕಂಡು ಹಿಡಿಬೋದು, ಇದರಲ್ಲೇ ಕಂಡು ಹಿಡಿಬೋದು. ಈಗ ಒಂದು ಫ್ಯಾನ್ ಶುರುವಿಗೆ ಇಂಥ ಫ್ಯಾನೇ ಬಂದಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾವುದೇ ಒಂದು ಮನೆಯಲ್ಲಿ ಎಂಥದ್ದೋ ತಿರುಗು ಹಾಗೆ ಮಾಡಿರ್ಬೋದು. ಆಮೇಲೆ ಅದಕ್ಕೆಲ್ಲ ಕ್ರಮ ಕೊಟ್ಟರು, ಅದಕ್ಕೆ ಒಂದು ಆಕಾರ ಕೊಟ್ಟರು, ಈಗ ಬೇರೆ ರೂಪದ್ದು ಬರ್ತದೆ ಫ್ಯಾನ್. ಸೊ ಹೀಗೆ ಈ ಕುತೂಹಲ ನಿಮ್ಗೆ ಆ ರೀತಿ ಕಲಿಸೋದಕ್ಕೆ ಹೊಸ ಹೊಸ ದಾರಿಗಳನ್ನ ಆದರೆ ಅದೇ ನನಗೆ ಶುರುವಿಗೆ ಒಂದು 2-3 ವರ್ಷ ಕ್ಲಾಸಿನಲ್ಲಿ ಹೇಗೆ ಇದು ಯಾಕೆ ಇಷ್ಟೆಲ್ಲ ಸಮಸ್ಯೆ ಬರ್ತದೆ ಅಂತೆಲ್ಲ ಆಲೋಚನೆ ಆಗಿತ್ತು. ನಾನು ಒಂದೊಂದೇ ಆಲೋಚನೆ ಮಾಡಿದರೆ ಇದು ಆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೊರಡುವಾಗ ಈ ಸಮಸ್ಯೆ ಯಾಕೆ ಬರ್ತದೆ ಅಂತೆಲ್ಲ ಆದ ಮೇಲೆ ಒಂದೊಂದೇ ನಾನು ಕಣ್ಣು ಬೆಳಕು. ಯಾರ ಹತ್ರ ಈ ವಿಷಯವನ್ನು ಹೇಳಲಿಲ್ಲ, ಯಾರೊಡನೆಯೂ ಸಂವಾದ ಮಾಡಿ ಚರ್ಚೆ ಮಾಡಿ ಇದನ್ನು ಬಯಲಿಗೆ ತಂದದ್ದಲ್ಲ, ನಾನು ನನ್ನಷ್ಟಕ್ಕೆ ತಂದೆ. ಮತ್ತೆ 6×3=18 ಯಾಕೆ ಬಂತು 6×3=18 ಅಂತ? 6 ಎಂಬುದು 3 ಸಲ ಇರುವ ಕಾರಣ 18, 6ಅನ್ನು 3 ಸಲ ಕೂಡಿಸಿದ 18. ಅದು ಯಾಕೆ ಆಯಿತು ಹಾಗೆ 6×6=18 ಅಂತ ಹೇಳ್ಬೋದಲ್ಲ? ಅಲ್ಲ, ಅದನ್ನು 9 ಸಲ ಕೂಡಿಸ್ಬೇಕು. ಆಗ 9 ಅಲ್ಲ 19 ಸಲ ಇತ್ತು. ಆಗಲ್ಲ 6×19 ಬರಬೇಕು. ನಾವಿರುವಾಗಲ್ಲ, ನಾವು ಕಲಿಸುವಾಗಲೂ ಹಾಗೆ ಕಲಿಸಿದ್ದೇವೆ. 20 ಮಗ್ಗಿ ಬಾರದಿದ್ದರೆ ಅವನಿಗೆ ಒಂದು ಏಟು. 20ರ ಮಗ್ಗಿ ಬರಲೇಬೇಕು ಅವನಿಗೆ. ಅವನು ಉದಾಸೀನ ಮಾಡಿದರೆ ಏಟು. ಕಲಿಯುವ ಶ್ರದ್ಧೆ ಇದ್ದವನಿಗೆ ಏಟಿಲ್ಲ, ಅದು ಗೊತ್ತಾಗ್ತದೆ. ಶ್ರದ್ಧೆ ಉಂಟು, ಉದಾಸೀನ ಮಾಡಿದ್ದಾನಂದು. ಅವನಿಗೆ 15 ಬರುವುದಿಲ್ಲ ಅಂದರೆ ಅವನಿಗೆ ಶ್ರದ್ಧೆ ಇಲ್ಲ. 21ವರೆಗೆ ಕಲ್ತ್ಕೊಂಡು ಬರಬೇಕು ಅಂತ ಹೇಳುವಾಗ ಸರ್ ನನಗೆ 15ವರೆಗೆ ಬರ್ತದೆ ಅಂತ ಹೇಳಿದರೆ ಅವನಿಗೆ ರಿಯಾಯಿತಿ ಉಂಟು. ಪ್ರಯತ್ನ ಪಟ್ಟಿದ್ದಾನಲ್ಲ. ಅಂದ್ರೆ ಆ ಕಡೆಗೆ ಟೀಚರ್ ಆಗಿ ಇದು ತುಂಬಾ ಮುಖ್ಯ ಅನ್ಸುತ್ತೆ. ಅದನ್ನ ಹೇಗೆ ಟೀಚರ್ಸ್ಗಳಿಗೆ ಎಷ್ಟು ಜವಾಬ್ದಾರಿ ಉಂಟು. ಸಿಟ್ಟು ಕಡಿಮೆ ಇರಬೇಕು. ಸಿಟ್ಟು ಮುಂದೆ ಆದರೆ ಪೆಟ್ಟು ಮುಂದೆ. ನಿಮ್ದು 2 ಮುಂದೆ ಇತ್ತಲ್ಲ? ಸ್ವಲ್ಪ ಮುಂದೆ ಇತ್ತು. ಆವಾಗ ಮತ್ತೆ ಬಿಟ್ಟಿದ್ದೇನೆ, ಮತ್ತೆ ಸ್ವಲ್ಪ ಕಡಿಮೆ ಮಾಡ್ತಾ ಬಂದೆ. ಯಾಕೆಂದ್ರೆ ಇದು ಪೆಟ್ಟು ಕೊಟ್ಟು ಬರುವಂತದ್ದಲ್ಲ. ಯಾಕೆ ಪೆಟ್ಟು ತಿನ್ನುವವರು ಜಾಸ್ತಿ ಆಯ್ತು. ಮತ್ತೆ ನಿಮ್ಮ ಕಾಲದಲ್ಲೆಲ್ಲ ಉದಾಹರಣೆ ಹೇಳುದು, ಪೆಟ್ಟು ತಿನ್ನುವವರು ಕಡಿಮೆ. ನಿಮ್ಗೆಲ್ಲ ಉದಾಸೀನಗಳ ಪೆಟ್ಟು ಬಿತ್ತು. ಕಲಿಯುವುದಕ್ಕೆ ಕಲೀಲಿಲ್ಲ ಅಂತ ಪೆಟ್ಟು ಬಿದ್ದದ್ದಲ್ಲ. 21ವರೆಗೆ ಕಲಿಬೇಕು ಅಂತ ಹೇಳಿದ್ರೆ ಸಾಮರ್ಥ್ಯ ಇರುವವರು ಇವರು ಕಲಿಯದೇ ಇದ್ರೆ ಶಿವರಿಗೆ ಒಂದೊಂದು ಪೆಟ್ಟು ಬಿದ್ದಿರ್ಬೋದು, ಅಥವಾ 2 ಬಿದ್ದಿರ್ಲಿಲ್ವೋ ಸಾಕು, ಹೇಳಲಿಕ್ಕೆ. ಮತ್ತೆ ಆದಷ್ಟು ಮರ್ಮ ನೋಡಿಯೇ ಹೊಡಿಬೇಕು. ಕೈಗೆ, ಬೆನ್ನಿಗೆ, ಕಾಲಿಗೆ ಹೀಗೆ ಹೊಡಿಬೇಕು. ಕೆಲವು ಸಲ ಒಟ್ಟಾರೆಯಾಗಿ ಹೊಡೆಯುವಂಥದ್ದು. ಈಗೆಲ್ಲ ಕೆಲವು ಆಗ್ತದಲ್ಲ, ಮೃದುವಾಗಿದೆ. ರೋಲ್ನಲ್ಲಿ ಹೊಡಿತಿದ್ರು. ಅಯ್ಯೋ ನೀವು ಅವರ ಕೈ ಮುರಿತೀರಾ ಅಂತ ಕೇಳಿದವರಿದ್ದಾರೆ. ಹಂಗಾದ ಘಟನೆಗಳು ಉಂಟಪ್ಪ. ರೋಲ್ನಲ್ಲಿ ಇಲ್ಲಿಗೆ ಹೊಡೆಯೋದು ನೋಡಿ. ಆವಾಗ ಮನೆಯವರು ಈಗ ಹೊಡೆದ್ರೆ ಮಗು ಹೆದರ್ಸ್ತಾನೆ ಬರಲಿಕ್ಕೆ ಅಂತ. ಅದದ್ದುಂಟು ನಮ್ಮ ಕಾಲದಲ್ಲಿ. ನಾವು ಕಲಿಯುವಾಗ ಅದದ್ದುಂಟು, ಬಿಟ್ಟು ಬಿದ್ದದ್ದುಂಟು. ನಮಗೆ ಕೂಟ್ರಲ್ಲಿ ತುಂಡಾಗಿದೆ. ಒಬ್ಬರು ಮಾಸ್ಟ್ರು, ತಿಮ್ಮಪ್ಪಯ್ಯ ಮಾಸ್ಟ್ರು ಅಂತ, ಭಾರಿ ಕೋಪದವರು. ಬಡಕೆಲ್ಲ ನಾರಾಯಣ ಮಾಸ್ಟ್ರು ಇದ್ರಲ್ಲ, ಆ ಮನೆಯಲ್ಲಿ ಊಟಕ್ಕಿದ್ದದ್ದು ನನಗೆ ಈಗಲೂ ನೆನಪುಂಟು. ಅವರು ಬಂದರು ಅಂದರೆ ಎಲ್ಲರೂ ಹೆದರುದು. ಯಾಕೆ? ಅವ್ರು ಸ್ವಲ್ಪ ತಪ್ಪಾದರೂ ಹೊಡೆಯುದೆ. ಇಲ್ಲಿಗೆ ಜಾಸ್ತಿ ಪೆಟ್ಟು. ಇಲ್ಲಿಗೆ ಕೂಟ್ರಲ್ಲಿ ತುಂಡು. ಒಂದು ತಿಂಗಳಲ್ಲಿ ಒಂದು 4-8 ಕೂಟ್ರಲ್ಲಿ ಓದಿತ್ತು ಮಕ್ಕಳಿದ್ದು. ಅಷ್ಟು ಮಾಡ್ತಿದ್ರು. ಆಮೇಲೆ ಕಲ್ಲುರಾಯರು ಅಂತ ಒಬ್ಬರು ಬಂದರು. ಅವರು ಸ್ವಲ್ಪ ಸಿಟ್ಟು. ಅವರು ಬರುವಾಗಲೇ 11 ಗಂಟೆ ಆದಿತ್ತು. ಪುತ್ತೂರಿಂದ ನಡ್ಕೊಂಡು ಬರಬೇಕು ನಮ್ಮ ಕಾಲದಲ್ಲಿ. ಮಾಸ್ಟ್ರು ಬೇರೆ ಇಲ್ಲಿ ಸಿಕ್ಕಲಿಲ್ಲ ಅಂತ ಹೇಳಿ ಆ ಮಾಸ್ಟ್ರನ್ನು ಬರ್ಲಿಕ್ಕೆ ಹೇಳಿದ್ದು. ಇಲ್ಲಿ ಮಾಸ್ಟ್ರು ಇಲ್ಲ, ಕ್ಲಾಸಿಗೆ ಒಬ್ಬರು ಇಲ್ಲ, ಶಾಲೆಗೆ ಮಾಸ್ಟ್ರು ಇಲ್ಲ ಅಂತ ಆಯ್ತು. ಅವರು ಸಾಧಾರಣ 10 ಕಿಲೋಮೀಟರ್ ದೂರದಿಂದ ಬರ್ತಾ ಇತ್ತು. 10 ಹೆಚ್ಚು ಕಡಿಮೆ ಒಂದು 7-8 ಕಿಲೋಮೀಟರ್ ಗಟ್ಟಿ. ರೋಡಲ್ಲಾದ್ರೆ 10, ಬಟ್ ಇವರು ಒಳದಾಯ ಕೆಲವು ಬಂದಿರ್ಬೋದು. ಅವರು ಬರ್ತಿದ್ದು. ಅವರ ಅಂಗಡಿ ಮಾಲಿಂಗೇಶ್ವರ ದೇವಸ್ಥಾನದ ಹತ್ರ ಅಂಗಡಿ ಇತ್ತಂತೆ. ಈಗಲೂ ಅಲ್ಲಿ ಆ ಅಂಗಡಿ ಉಂಟು, ನಾನು ನೋಡಿದ್ದೆ, ಇತ್ತೀಚೆಗೆ ನೋಡಿದ್ದೆ. ಅದು ಅವರ ಮಕ್ಕಳು ಯಾರಾದ್ರೂ ಇರ್ಬೋದು, ಅವರು ಇರಲಿಲ್ಲ ಈಗ. ಅವರ ಕಾಲದಲ್ಲಿ ಅವರು ಮತ್ತೆ ಹೆದರ್ಸ್ತಿದ್ರು, ಅವರು ಬಿಟ್ಟು ಕೊಡ್ತಿದ್ರು. ಆಮೇಲೆ ಮತ್ತೆ 2 ಜನ ಮಾಸ್ಟ್ರು, ಅವರನ್ನು ನೆನಪು ನನಗೆ. ಒಬ್ಬರು ಕಿಣಿ ಮಾಸ್ಟ್ರು ಅಂತ, ಮತ್ತೊಬ್ಬರು ಮಯ್ಯ ಮಾಸ್ಟ್ರು ಅಂತ. ಒಬ್ಬರು ಟೊಪ್ಪಿಯವರು, ಒಬ್ಬರು ನಡುಭಕ್ತೆಯ ಪ್ರಾಫಿನವರು. ನಡುಭಕ್ತಲೆ ಅಂತ ಹೇಳ್ತಾರೆ ನಾವು. ಪ್ರಾಫಿನವರು. ಈಗಲೂ ಆ ಚಿತ್ರ ಕಾಣ್ತದೆ ನಿಮ್ಗೆ. ಡೊಂಕು ಬಾಲದ ನಾಯಕರೇ
ನೀವೇನೇ ಡೊಂಕು ಬಾಲ್ದ ನಾಯಕರೇ ಅಂತ ಆ ಪದ್ಯ. ನೀವೇನು ಹೌದು, ನೀವೇನು ಊಟವ ಮಾಡುವಿರಿ, ಏಕೆ ಊಟವ ಮಾಡುವಿರಿ ಅಂತೆಲ್ಲ ಬರ್ತದೆ. ಹಾಗೆ ಆ ನಮನೆ ಕಲಿಸಿದ್ದು. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು ಅಂತ ಹೀಗೆಲ್ಲ ಮಾಡಿಕೊಂಡು ಅವರು ಕಲಿಸುವ ಆ ದೃಶ್ಯ ಈಗಲೂ ಕಾಣ್ತದೆ. ಅವರು ಒಂದೇ ಒಂದು ಹೊಡೆದದ್ದಿರ್ಲಿಲ್ಲ 2 ಜನ ಮಕ್ಕಳಿಗೆ ಬಾರದಿದ್ರು ಹೊಡಿಲಿಕ್ಕೆ ಆ ನಮ್ಮನೆಯವರು ಇರ್ತಾರೆ ನೋಡಿ. ನಾವು ಅವರ ಆದರ್ಶವನ್ನು ತಗೊಳ್ಲಿಕ್ಕೆ ಆಗ್ತದೆ. ಸ್ವಲ್ಪ ಇವರ ಆದರ್ಶ, ಹೊಡೆಯೋರ ಆದರ್ಶ ಯಾರು ಉದಾಸೀನ ಮಾಡಿದರೆ ಅವ್ನು ಕೊಡಬೇಕು ಅಂತ. ನಾನೇ ಮಾಡಿದ್ದೇನೆ ಒಂದ್ಸಲ. ನನಗೆ ಬಾರದಿದ್ರು ನಾನು ಹೊಡಿತಿದ್ದೆ. ಮತ್ತೊಂದು ಸಲ ಏನಾಯ್ತು ಅಂದರೆ, ನಾನು ಪಾಠ ಮಾಡುವ ಕ್ಲಾಸಿಗೆ ಒಬ್ಬ ಹುಡುಗ ನನ್ನ ಹತ್ರ ಕೇಳದೆ ಓಡಿ ಬಂದು ಹುಕ್ಕ. ಅವರವರೇನೋ ಆಡೋದು ಹುಡುಗರು. ಅವನು ಕ್ಲಾಸಿಗೆ ಹುಕ್ಕ. ಅಧ್ಯಾಪಕರಲ್ಲಿ ಇದ್ದಾರೆ ಅಂತಿರುವಾಗ ಕ್ಲಾಸಿಗೆ ಅವನು ಬರಬಾರ್ದು. ಕ್ರಮ ಹಾಗೆ ಶಿಸ್ತು ಅಂತ ಹೇಳೋದು. ಅದಕ್ಕೆ ಕಾರಣ ಬರಬಾರ್ದು. ಬರಲಿಕ್ಕೆ ಕೊಡುದು. ಮಾಸ್ಟ್ರು ಕಾಣೋದಿಲ್ವ, ಅಷ್ಟು ಗೊತ್ತಿಲ್ಲದೆ ಯಾಕೆ ಆಟ ಆಡೋದು? ಅವರ ಕ್ಲಾಸಿಗೆ ಮಾಸ್ಟರ್ ಇಲ್ಲ ಅಂತ ಹೇಳಿ ಆಟ ಆಡಲಿಕ್ಕೆ ಮಾಡಬಾರ್ದು. ನಿಲ್ಲಲ್ಲಿ ಅಂತೇಳಿ ಅಯ್ಯ ಹೇಗೆ ಮಾಡಿದ. ಓಡ್ಲಿಕ್ಕೆ ನೋಡಿದ, ಇಲ್ಲಿ ಅಂತೇಳಿ ಬಂದ. ಒಂದೇ ಬಿಟ್ಟು ಕ್ಲಾಸ್ನಲ್ಲಿ ಅಧ್ಯಾಪಕರು ಇರುವಾಗ ಬರೋದ ನೀವು ಕೇಳೋದೆ ಅಂತ ಹೇಳಿ ಒಂದೇ ಹೊಟ್ಟಿದ್ದೇನೆ. ಅಂಥದ್ದೆಲ್ಲ ಘಟನೆ ನೆನಪಿರ್ತದೆ ನೋಡಿ, ಮರ್ತೋಗುದಿಲ್ಲ ನನಗೆ. ಯಾವ ಹುಡುಗ ಅಂತಲೂ ಗೊತ್ತಿತ್ತು ನಾನು. ಅಲ್ಲ ಹೇಳೋದು ನಾನು ಅಂದರೆ ಅಂಥವ್ರನ್ನು ನಾವು ಮರೆಯೋದಿಲ್ಲ. ಅವನು ಏನಾದರೂ ಮುಂದೆ ಗುರುಗಳಿಗೆ ವಿರೋಧ ಮಾಡಬೇಕು ಅಂತ ಹೇಳಿದ್ರು ನಮಗೆ ಅವರ ಕಣ್ಣಿರ್ತದೆ. ಅಲ್ಲ ಅದು ಹೇಳೋದು ನಾನು. ಯಾಕೆ ಅದು ಅಕಸ್ಮಾತ್ ಕೆಲವು ಸಲ ಸಂದರ್ಭ ಅನುಸಾರ ಹಾಗೆ ಬಂದುಬಿಡ್ತದಲ್ಲ. ಹಿಂದಿಂದ ಬೈತಾರೆ ಕೆಲವರು, ಇಲ್ಲ ಅಂತಲ್ಲ ನಾನು ಹೇಳ್ಬೋದು. ನಾನು ಈಗ ಹೇಳಿಲ್ವ, ಕಲ್ಲೂರಾಯರು ನೋಡಿದರೆ ಹೆದರಿಕೆ ಆಗ್ತದೆ. ತಿಮ್ಮಪ್ಪ ಮಾಸ್ಟ್ರು ಹೊಡಿತಿದ್ರು, ಕೂಟಲು ಹುಡಿ ಆಗ್ತಿತ್ತು ಅಂತ ಹೇಳಿಲ್ವ. ಆ ಥರ ಉಳಿದವರನ್ನು ಹೇಳ್ತಾರೆ. ಆಮೇಲೆ ಹೈಸ್ಕೂಲ್ನಲ್ಲಿಯೂ ಹಾಗೆ ಹೊಡೆದು ಕುಟ್ಟಿ ಹಾಕೋ ಮಾಸ್ಟ್ರು ಅಂತಿದ್ರು. ಅವರಿಗೆ ಹೆಸರೇ ಕೋಚ ಅಂತ, ಕುಟ್ಟಿ ಕೋಚ ಅಂತ ನೋಡಿ ಅಡ್ಡ ಹೆಸರು ಹಾಕಿದ್ರು. ವಾಸ್ತವ ಅಂತ ಅವರ ಹೆಸರು ವಾಸ್ತವಯ್ಯ ಅಂತ, ಕುಟ್ಟಿ ಕೋಚ ಅಂತ ಹೆಸರು ಹಾಕಿದ್ರು ಮಾಸ್ಟ್ರು. ಇದೇ ಸಹ ನಮಗೆ ಗೊತ್ತಿರೋದು, ಆವಾಗಲೇ ಗೊತ್ತುಂಟು. ಮಾಸ್ಟ್ರು ಹೆಚ್ಚು ಕಡಿಮೆ ಮಾಡಿದ್ರು ಮಕ್ಕಳು ಒಂದು ಹೆಸರು ಇಡ್ತಾರೆ ಅಥವಾ ಅವರಿಗೆ ದ್ವೇಷ ಕಟ್ತಾರೆ. ಹಾಗಂತೇಳಿ ಎದುರು ಬರೋದಿಲ್ಲ. ಅದು ಒಂದು ಗ್ಯಾರಂಟಿ. ಅವರಿಗೂ ಒಂದು ಥರ ಭಯ ಇರ್ತದೆ. ಯಾಕೋ ಭಯ ಇರುವುದರಿಂದ ಏನೂ ಆಗುವುದಿಲ್ಲ. ಒಂದು ದೇವರು ಆ ಭಯ ಕೊಡೋದೇನು ಇರ್ಬೋದು. ಆ ಥರ ನಡೆದದ್ದು ಅಲ್ಲ. ಈಗ ಹೈಸ್ಕೂಲ್ನಲ್ಲಿ ಇತ್ತೀಚೆಗೆ ನಡೆದ ಕತೆ ಉಂಟು, ನೀವು ಕೇಳಿದ್ದೀರಾ? ಹೈಸ್ಕೂಲ್ನಲ್ಲಿ ಒಂದು ಟೀಚರು ಹೊಡೆದು ಬಿಟ್ಟದ್ದು ಕೆನ್ನಿಗೆ, ಹೈಸ್ಕೂಲ್ನಲ್ಲಿ. ಅದು ಒಳ್ಳೆ ರಪ್ ಅಂತ ಹೊಡೆದದ್ದಲ್ಲ, ಒಳ್ಳೆ ಗಾಯ ಬಿತ್ತು. ಕಂಪ್ಲೇಂಟ್ ಕೊಟ್ಟರು ಹಿರಿಯರು. 3 ತಿಂಗಳಿಗೆ ಶಿಕ್ಷೆ ಆಯ್ತಲ್ಲ ಟೀಚರಿಗೆ. ಆಮೇಲೆ ಇನ್ನೊಂದು ನೋಡಿ ಘಟನೆ, ಕಾಲೇಜಿನವರು ಅಲ್ಲಿ ಸಹ ಕಲಿಸುವುದು. ಅವರು ಹೊಡೆಯೋದೆಲ್ಲ ಕಡಿಮೆ, ಆದರೂ ಅವ್ರು ಕಲಿಸುವಾಗ ಕೆಲವು ಶಿಸ್ತಿಗೆ ತಪ್ಪಿದ್ರೆಲ್ಲ ಜೋರು ಮಾಡೋದೆಲ್ಲ ಉಂಟಲ್ಲ, ಅಥವಾ ಹೊರಗೆ ಹಾಕುವುದು, ಹೀಗೆಲ್ಲ ಇರಬೇಕು. ಒಂದು ದೂರು ಕೊಟ್ಟದ್ದಂತೆ ನನಗೆ, ಇಂಥ ವ್ಯಕ್ತಿ ಎಂಬ ಒಬ್ಬ ಹುಡುಗ ನನಗೆ ಹೊಡೆದಿದ್ದಾನೆ ಸರ್, ಗದ್ದರಿಸ್ತಾನೆ. ಪ್ರಿನ್ಸಿಪಾಲ್ರು ಬರಲಿಕ್ಕೆ ಹೇಳಿದ್ರು. ಬಂದ, ಅವನಿಗೆ ಯಾಕೆ ಹೊಡೆದಿದ್ದು ನೀನು ವಿಚಾರಣೆ ಮಾಡಿದ್ರು. ನಿಮ್ಮ ಮುಂದೆ ಆಗಿದ್ದದೆಲ್ಲ ಮಾಡಬೇಡ, ಜಾಗ್ರತೆ ಅಂತ ಹೇಳಿದ್ರು. ಈ ಹುಡುಗ ಮನೆಗೆ ಹೋದದ್ದು ಪಿಸ್ತೂಲ್ ಹಿಡ್ಕೊಂಡು ಬಂದು ಗುಂಡೆ ಹಾಕಿದ್ದು. ಪತ್ರಿಕೆಯಲ್ಲಿ ಬಂದ ವಿಷಯ ಇದು. ಅದು ಆ ಥರ ಕಾಲಿಗೆ ಬಿತ್ತು. ಪ್ರಿನ್ಸಿಪಾಲ್ ಜೀವ ಹೋಗಲಿಲ್ಲ, ಆಸ್ಪತ್ರೆಗೆ ಹೋದ್ರು. ಇಂಥದ್ದು ನಡೀತದೆ, ಭಾರಿ ಜಾಗ್ರತೆ ಬೇಕು. ಇದು ಒಂದು ಪಾಠ. ನಾನು ಹೇಳೋದಂದರೆ ಇದು ಈ ಜೀವನದಲ್ಲಿ, ಈ ಮುಪ್ಪಿನ ಜೀವನದಲ್ಲಿಯೂ ಕಲಿಯುವಂಥ ಪಾಠ. ಅದನ್ನು ನಾನು ಈಗ ಶಾಲೆಯಲ್ಲಿ ಹೇಳ್ತೇನೆ ಮಾಸ್ಟರ್ಗಳಿಗೆ ಸಹ. ನಾನು ಈಗಲೂ 1-2 ಮಕ್ಕಳಿಗೆ ಒಂದು ಸಲ ಗುದ್ದು ಹಾಕಿದ್ದು ಉಂಟು. ಎಷ್ಟು ಸಲ ಹೇಳಿಕೊಡುದ ನಿನಗೆ ಅಂತ ಗುದ್ದು ಹಾಕಿದ್ದು. ನಾನು ಮಾತ್ರ ಜಾಗ್ರತೆಯಿಂದ ಬೆನ್ನಿಗೆ 2 ಗುದ್ದಿದ್ದು. ಅಂದರೆ ಭಯ ಹುಟ್ಲಿಕ್ಕೆ ಸ್ವಲ್ಪ ಭಯವೂ ಬೇಕು. ಎಷ್ಟು ಸಲ 15 ದಿವಸ ಹೇಳಿದ್ರು ಅವನಿಗೆ ಬರುವುದಿಲ್ಲ ಅಂದರೆ, ಈಗ ಹಾಗಾದರೆ ಇದನ್ನು ನೋಡಿದ್ದು ನಾನು. ಭಯದಿಂದ ಇಲ್ಲ, ಭಯದಿಂದ ಕಲಿಯುವುದೇ ಇಲ್ಲ. ಭಯ ಗುದ್ದಿದ್ರೆ ಮತ್ತು ಭಯ ಕಮರಿ ಹೋಗ್ತದೆ. ಅದು ನಾನು ಕಂಡುಕೊಂಡಾಯ್ತು. ಅದಕ್ಕೆ ಬೇಕಾಗಿ ಮಾಸ್ಟರ್ ಹೇಳ್ತಾನೆ, ಕಲೀಲಿಲ್ಲ ಅಂತ ಹೊಡಿಬೇಡಿ. ಅವರಿಗೆ ಈಗ ಪ್ರತ್ಯಕ್ಷವಾಗಿ ಒಂದು ಹುಡುಗನನ್ನು ಭಾರಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಏನು ಮಾಡಿದ್ರು ಬರುವುದಿಲ್ಲ. ಆದರೆ ಅವನಿಗೆ ಮನಸ್ಸಿನಲ್ಲಿ ಭಯಂಕರ ಭಯ ಹುಟ್ಟಿ ಒಳಗೆ ಸೇರಿ ಹೋಗಿದೆ.
ಅಕ್ಷರ ಎಲ್ಲ ಹೇಳ್ತಾನೆ ಅವನು. ಆ ಇವು ಇದ್ರ ಆದವರೆಗೆ ಹೇಳ್ತಾನೆ. ಆ ಎಲ್ಲುಂಟು, ಆ ಈ ಒಂದೆರಡು ಹೇಳ್ತಾನೆ. ಅವು ಎಲ್ಲುಂಟು, ಅವು ಇಲ್ಲಿಂದ ಶುರು ಮಾಡೋದು ಅವನು. ಆ ಆ ಈ ಪೂರ್ತಿ ಅದನ್ನ ಓದ್ಕೊಂಡು ಓದಿ ಬುಡದಿಂದ ಓದಿಕೊಂಡು ಹೋಗಿ ಅವು ತೋರಿಸು. ಹಾಗೆ ಯಾ ಎಲ್ಲುಂಟು ಶುರು ಮಾಡಿದ ಅವನು ಆ ಪಟ್ಟಿ ಹಿಡಿದು ಅದನ್ನು ಓದಲಿಕ್ಕೆ. ಯಾ ಬರ್ಬೇಕು ಅವನಿಗೆ, ಅಲ್ಲಿವರೆಗೆ ಬರ್ತದೆ ಅವನಿಗೆ, ಹೇಳಲಿಕ್ಕೆ ಬರ್ತದೆ, ಬರೀಲಿಕ್ಕೆ ಬರ್ತದೆ. ಅದು ಬಾಯಿಪಾಠ. ಹಾಗಾಗಿ ಅದಲ್ಲ, ಒಬ್ಬೊಬ್ಬ ಸ್ಟೂಡೆಂಟ್ ಒಂದೊಂದು ರೀತಿ ಒಂದೊಂದು ರೀತಿ ಇರ್ತಾರೆ ಅಂತ. ಹಾಗೆ ಈಗ ನಾನು ಆಗ ಹೇಳಿದೆಲ್ಲ, 7ನೇ ಕ್ಲಾಸಿನಲ್ಲಿ ಒಬ್ಬ ಇದ್ದ. ಅವನನ್ನು 7ನೇ ಕ್ಲಾಸಿನಲ್ಲಿ ಪಾಠವನ್ನು ಬಿಟ್ಟು ನನ್ನ ಹತ್ರಕ್ಕೆ ಟೀಚರ್ ಕಳಿಸಿದ್ರು. ನೀವು ಅವನಿಗೆ ಅಕ್ಷರಾಭ್ಯಾಸ ಮಾಡಿಸಿ ಅಂತ. ಮಗ್ಗಿ ಒಂದು ಅಭ್ಯಾಸ ಮಾಡಿಸಿ, ಮಗ್ಗಿ ಒಂದು 8ರವರೆಗೆ ಕಲ್ತು ಬಿಟ್ಟ. ಅಕ್ಷರಾಭ್ಯಾಸ ಆಯಿತು, ಮಾಡಿಸಿಬಿಟ್ಟೆ ಅವನಿಗೆ. ಮತ್ತೆ ಸಮಯ ಆಯ್ತು, ಅವನು ಪರೀಕ್ಷೆ ಆಯಿತು. ಅವನು ಓದಲಿಕ್ಕೆ ಸ್ವಲ್ಪ ಓದಲಿಕ್ಕೆ ಬರ್ತಿತ್ತು, ಅಷ್ಟಾಗಿದೆ. ಹೈಸ್ಕೂಲಿಗೆ ಪಾಸು, 7ನೇಲಿ ಫೇಲ್ ಮಾಡಬಾರ್ದು ಅವರು. ಈಗ ಅದಕ್ಕೆ ಹೈಸ್ಕೂಲ್ನವರು ಸಹ ಏನೋ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. 8ನೇಯಲ್ಲಿ ಪರೀಕ್ಷೆ ಇರುವುದುಂಟು, ಹೀಗೆಂಥದ್ದು ಒಂದು ಹೊಸ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೂ ಕಷ್ಟ ಆಗಿದೆ, ಅಡ್ಮಿಷನ್ ಪರೀಕ್ಷೆ ಅಂತ ಅದು ಏನೋ ಒಂದು ಮಾಡಲಿಕ್ಕೆ ಯೋಜನೆ ಆಗ್ತಾ ಇದ್ದಾರೆ. ಅವರಿಗೆ ಬಂದರೆ ಆ ಮಕ್ಕಳಿಗೆ ಅಂತ ಹೇಳಿಕೊಡುದು ಅವರು. ಈಗ ಕಳೆದ ವರ್ಷ ಒಬ್ಬ ಹುಡುಗ ಹೋಗಿದ್ದಾನೆ, ಅವನಿಗೆ ಅಕ್ಷರ ಸ್ವಲ್ಪ ಗೊತ್ತುಂಟು, ಪ್ರಶ್ನೆಗೆ ಉತ್ತರ ಕೊಡುವ ಕ್ರಮವೇ ಗೊತ್ತಿಲ್ಲ. ಈಗ ನಾವು ನೀವು ಮತ್ತೆ ಊರಿಗೆ ಬಂದ ಹೌದು ವಿಷಯದ ಬಗ್ಗೆ ಮಾತಾಡೋಣ. ಇದು ಎಷ್ಟು ವರ್ಷ ಹಿಂದೆ ನಡೆದಂತ ಘಟನೆ, ಮತ್ತೆ ಇದೆಲ್ಲ ಬಂದ ನಂತರ ಹೇಗೆ, ಬಂದಕ್ಕಿಂತ ಮೊದಲಿನ ಜೀವನ? 1993ರಲ್ಲಿ ರಿಟೈರ್ಮೆಂಟ್ ಆದ ನನಗೆ. 37 ವರ್ಷ ಸರ್ವಿಸ್ ಮಾಡಿದ್ದೆ ನಾನು. ಕೊನೆಗೆ 8ನೇ ಕ್ಲಾಸ್ಗೂ ಸಹ ಪಾಠ ಮಾಡಿದ್ದೆ. ಕನ್ನಡ ಮತ್ತು ಮ್ಯಾಥಮೆಟಿಕ್ಸ್ ನನ್ನ ಸಬ್ಜೆಕ್ಟು. ಅಂದರೆ ಎಲ್ಲ ಕಲಿಸ್ಲಿಕ್ಕೆ ಆಗೋದಿಲ್ಲ ಯಾವ ಮಾಸ್ಟ್ರಿಗಾದರೂ. ಅವರು ಶುರುವಿಗೆ ಯಾವ ಸಬ್ಜೆಕ್ಟ್ ತಗೊಂಡ್ರೋ ಅದನ್ನೇ ಹೆಚ್ಚಾಗಿ ಅವರು ಸ್ಟಡಿ ಮಾಡಿಸ್ತಾ ಫೋಕಸ್ ಮಾಡೋದು, ಅದನ್ನೇ ಹೌದು ಫೋಕಸ್ ಮಾಡೋದು. ಹಾಗೆ ನಾನು ಬಾಲ್ಯದ ಅಲ್ಲಿ ಶುರುವಿಗೆ ಸೇರಿದಲ್ಲಿ ಕನ್ನಡ ಮತ್ತು ಗಣಿತ ಇದನ್ನು ನಾನು 6, 7, 8 ಎಲ್ಲ ಕಲಿಸಿದ್ದೆ. 93ರಲ್ಲಿ ರಿಟೈರ್ ಆದ ನಂತರ, ರಿಟೈರ್ಡ್ ಆದಮೇಲೆ ಕೃಷಿ ಇತ್ತು ನನಗೆ. ನಮ್ಮೊಳಗೆಲ್ಲ ಕೃಷಿ ಆಯಿತು. ಅಣ್ಣ ತಮ್ಮಂದರು ನಾವು 6 ಜನ ಇದ್ದೆವು. ಪಾಲಾಯ್ತು ಎಲ್ಲ ಪಾಲಾಗಿ ಬೇರೆ ಅಂದರೆ ಎಲ್ಲರೂ ಬೇರೆ ಕೂತ್ಕೊಳ್ಳಿಲ್ಲ. ನಾನು ಮತ್ತು ನನ್ನ ಅಣ್ಣ 2 ಪಾರ್ಟಿ ಈ ಅಪ್ಪನ ಪಾರ್ಟಿಯಿಂದ ಹೊರಗೆ ಬಂದೆವು. ಸರಿ, 4 ಜನ ಅಪ್ಪನೊಟ್ಟಿಗೆ. ಅದರಲ್ಲಿ ಒಬ್ಬ ತಮ್ಮ ಬೊಂಬಾಯಲ್ಲಿ ಇಂಜಿನಿಯರ್ ಆಗಿ ಇದ್ದ. ಹಾಗೆ ಮತ್ತೆ ಅವರೊಳಗೆ ಮತ್ತೆ ಪಾಲಾಯ್ತು. ಈಗ ಎಲ್ರಿಗೂ ಪಾಲಾಗಿದೆ, ಎಲ್ಲ ಪಾಲು. ಈ ನನಗೆ ಬಂದ ಆಸ್ತಿಯನ್ನು ಏನು ಮಾಡಿದೆ ಅಂದರೆ, ನಾನು 96ರಲ್ಲಿ ಮಕ್ಕಳು ಅಲ್ಲಿ ಬೆಂಗಳೂರಲ್ಲಿದ್ದರು. ಮಗ MBBS ಮಾಡಿ MD ಮಾಡಿದ್ದಾನೆ, ಮತ್ತು ಮಗಳು ಲಾ ಮಾಡಿದ್ದಾಳೆ. ಅವರು 2 ಜನ ಅಲ್ಲೇ ಇರೋದು ಅಂತ ನಿಗಂಟಾಯಿತು. ನಾವು ಇಲ್ಲೇ ಇರ್ತೇವೆ, ಬೆಂಗಳೂರಲ್ಲಿ ಸೆಟ್ಲ್ ಆಗ್ತೇವೆ ಅಂತ ಹೇಳಿದ್ರು. ಹಾಗಿರುವಾಗ ನೀವು ಇಲ್ಲಿ ಕೃಷಿ ಮಾಡಿಕೊಂಡು ಯಾಕಿರೋದು, ನಾವು ಸಂಪಾದನೆ ಮಾಡ್ತೇವೆ, ಮತ್ತು ಈಗ ಈ ಜಾಗವನ್ನು ನಾವು ಮಾರಿ ತಂದರೆ ಅದರಲ್ಲಿ ಹಣ ಸಿಗ್ತದೆ, ನಮಗೇನು ಆರ್ಥಿಕವಾಗಿ ಚಿಂತೆ ಇಲ್ಲ, ಅಲ್ಲಿ ಸುಖವಾದ ಜೀವನ ಮಾಡ್ಬೋದು, ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ರು. 96ರಲ್ಲಿ ಆಸ್ತಿಯನ್ನು ಮಾರಾಟ ಮಾಡಿ ಬೆಂಗಳೂರಿಗೆ. ಆಮೇಲೆ ಇದು ಬೆಂಗಳೂರಲ್ಲಿ ಹೀಗೆ ಭಾಳ ಸಮಯ ಹೋಯಿತು. ನನ್ನ ಮಗಳಿಗೆ ಮದುವೆ ಆಗಿತ್ತು, ಡೈವರ್ಸ್ ಆಯಿತು. ಅವಳು ಲಾ ಮಾಡಿದ್ದಲ್ವ, ಅವನು ಡಾಕ್ಟ್ರು ಗಂಡ. ಅದು ಅವರವರು ವಿದ್ಯಾವಂತರಲ್ವ, ಸರಿ ಹೋಗಲಿಲ್ಲ ಅವರಿಗೆ. ಹಾಗೆಲ್ಲ ಆಗಿ ಅವರು ನಮ್ಮ ಮನೆಗೆ ಬಂದು ಮತ್ತೆ ಹಾಗೆ ಇವನು ಡಾಕ್ಟ್ರ್ ಏನು ಹೇಳಿದ ಅಂತ ಹೇಳಿದರೆ, ನಿನಗೆ ಮದುವೆ ಆಗಿದೆ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ. ಮಗ ನಿನಗೆ ಮದುವೆ ಆದರೆ ಮದುವೆ. ಹಾಗೆ ಒಂದು ನೋಡ್ತಾ ಇತ್ತು, ಒಂದು ಮದುವೆ ಅಂತ ನಿಶ್ಚಯ ಆಯಿತು, ಹೆಚ್ಚಿನ ಅಂಶ ಆಗ್ತದೆ ಅಂತ ಆಯಿತು. ಆ ಹುಡುಗನ ತಾಯಿ ಪುಟ್ಟಪರ್ತಿಯಲ್ಲಿ ನಿಂತು, ಸಾಯಿಬಾಬನ ಹುಟ್ಟೂರು, ಅಲ್ಲಿ ಇದ್ಲು.
ಮಗನಿಗೆ ಮದುವೆ ಆಗ್ತದೆ ಅಂತ ಆದ ಕೂಡಲೇ ನಾನು ಊರಿಗೆ ಬರ್ತೇನೆ ಅಂತ ಹೇಳಿದ್ರು. ಹ್ಮ್. ಮನೆಗೆ ಬರ್ತೇನೆ ಅಂತ. ಇವಳಿಗೆ ಗೊತ್ತುಂಟೆಲ್ಲ ಕತೆ, ಅತ್ತೆ ಸೊಸೆ ಜಗಳ ಮಾಡಿಕೊಳ್ಳೋದು. ನನ್ನ ಮಗಳಿಗೆ ಗೊತ್ತಿತ್ತು ಎಷ್ಟೋ ಕಡೆ ಹೀಗಿದ್ದದ್ದು ಆಗ್ತದೆ ಅಂತ. ಇವಳು ಬಂದುಕೊಂಡು ಇನ್ನು ಜೋರು ಕಾರ್ಬಾರ್ ಮಾಡಿದರೆ ಇವಳು ಸುಮ್ಮನೆ ಕೂತ್ಕೊಳ್ತಾಳ. ಇದು ಆಕ್ಷೇಪ ಬರ್ತಾ ಇರಲ್ಲ, ನೀನು ಕೆಲ್ಸಕ್ಕೆ ಹೋಗೋದು ಬೇಡ, ಹಾಗೆ ಇದ್ದದ್ದು. ಇವಳು ಲಾ ಮಾಡಿದವಳಲ್ವ. ಇವಳಿಗೆ ಏನು ಮನಸ್ಸಿಗೆ ಹೋಯ್ತು ಅಂದರೆ, ಇನ್ನು ಅತ್ತೆ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದೆ ಯಾಕೆ, ನಾವು ಸಾಯಿ ಭಕ್ತರಿ, ಸರಿ ನಾವು ಭಜನೆಗೆಲ್ಲ ಹೋಗ್ತೇವೆ. ಇದು ಇವಳಿಗೆ ಖಂಡಿತ ಈಗೇನೋ ದುರುದ್ದೇಶ ಉಂಟು, ಬೇಡ ನನಗೆ ಮದುವೆ ಬೇಡ ಅಂತ ಹೇಳಿದ್ರು. ಹಾಗೆ ಮದುವೆ ಆಗಲಿಲ್ಲ. ಮುಂದೆ ಮುಂದೆ ಮಗನೂ ಹೇಳಿದ, ಅವಳಿಗೆ ಮದುವೆ ನಾನು ಆಗೋದಿಲ್ಲ ಅಂತ ಕೂತು. ಅವನಿಗೆ ಅದೇ ಅವನಿಗೆ ಆ ಕಾಲದಲ್ಲಿ 48 ವರ್ಷ, ಮಗಳಿಗೆ 46 ವರ್ಷ, ಹೆಂಡತಿಗೆ 76. ಹಾಗೆ ಆ ರೀತಿಯ ಜೀವನ ಸಾಗಿತು. ನಾನು ಮತ್ತೆ ನನಗೇನು ಈ ಹಣ ಎಲ್ಲ ಎಂತ ಮಾಡೋದು, ನನಗೆ ಪೆನ್ಷನ್ ಬರ್ತದೆ. ಆಮೇಲೆ ಸೈಟ್ ಇತ್ತು, ಆ ಸೈಟನ್ನು ಸೇಲ್ ಮಾಡಿದೆ. ಸೇಲ್ ಮಾಡಿ ನೀವು ಏಕಾಂಗಿ ಆದ್ರೆ ಏಕಾಂಗಿ ಅದೆಲ್ಲ ಅದ್ರ ಬಗ್ಗೆ ನೀವು ಹೇಳೋದಕ್ಕೆ ಇಷ್ಟಪಡಲ್ಲ, ಏನಕ್ಕೆ ಏನಾಯ್ತು ಅಂತ. ಏನು ಮಾಡೋದಂತ ಬೇಕಲ್ಲ, ಇದೇ ಹೊಳಿಲಿಲ್ಲ. ಅಲ್ಲಲ್ಲ, ಅದು ಹೇಗೆ ಏಕಾಂಗಿ ಆದ್ರಿ ಅನ್ನೋದ್ರ ಬಗ್ಗೆ ನೀವೇನಾದ್ರೂ ಹೇಳೋದಕ್ಕೆ ಅಲ್ಲ, ಚಿಂತನೆ ಮಾಡಿ ನನಗೆ ಚಿಂತನೆಗೆ ಉತ್ತರ ಸಿಕ್ಕಿದೆ ಹೇಳುವಂಥದ್ದಲ್ಲ. ಉತ್ತರ ಸಿಕ್ಕಿದೆ ಹೇಳುವಂಥದ್ದಲ್ಲ ಅಷ್ಟೇ. ಅದು ಅದರ ಒಳಗುಟ್ಟೆಲ್ಲ ನನಗೆ ಗೊತ್ತಾಗಿದೆ. ಒಳಗುಟ್ಟು ಏನದಕ್ಕೆ ಇಂಥದ್ದು, ಅಲ್ಲಲ್ಲ, ಆ ಘಟನೆ ಏನ್ ನಡೀತು, ಹೇಗೆ ನಡೀತು ಎಂಬುದು ಅಲ್ಲಲ್ಲ, ಹೇಗೆ ನಡೀತು ಅನ್ನೋದು ಬೇಡ, ಅಲ್ಲ, ನಡೆದ ಘಟನೆ ಬಗ್ಗೆ ಹ್ರಸ್ವವಾಗಿ ಏನಾದ್ರೂ ಹೇಳೋದಕ್ಕಾಗತ್ತೆ ಅಂತ. ಇಲ್ಲ, ನಡೆದ ಘಟನೆ ಅಷ್ಟೇ. ಅವರು ಪ್ರಾಣ ಬಿಟ್ಕೊಂಡ್ರು ಎಲ್ಲ. ಅದರಲ್ಲಿ ವಿವರಣೆ ಕೊಡ್ತಾ ಹೋದರೆ ಬೇಡ ಬೇಡ, ವಿವರಣೆ ಬೇಡ. ಅಷ್ಟೇ. ಒಟ್ಟಿನಲ್ಲಿ ಅವರು ಬರೆದಿಟ್ರು, ನಮಗೆ ಜೀವನ ಬೇಡ, ನಮಗೆ ಇದರಲ್ಲಿ ಸುಖ ಇಲ್ಲ, ನಾವು ನಮ್ಮ ಬಡಿ ಎದ್ದು ಹೋಗ್ತೇವೆ, ಇದಕ್ಕೆ ಯಾರೂ ಹೊಣೆ ಅಲ್ಲ ಅಂತ ಸಹ ಬರ್ತಿದ್ದಾರೆ. ನೋಡಿ ಇಷ್ಟು ಮುಂದಾಲೋಚನೆ ಮಾಡಿದ್ದಾರೆ. ನನ್ನ ಮೇಲೇನು ಬರಬಾರ್ದಲ್ಲ, ಯಾರೂ ಹೊಣೆ ಅಲ್ಲ, ನಾವು ಕಾಣುವಷ್ಟು ಸುಖವನ್ನು ಕಷ್ಟವನ್ನು ಎಲ್ಲ ಕಂಡಿದ್ದೇವೆ, ಸಾಕು ಅಂತ ಬರೆದಿದ್ದಾರೆ. ಮುಗಿತಲ್ಲಿ ಅಷ್ಟೇ. ಅದನ್ನೆಲ್ಲ ನೀವು ದಾಟಿ ಹೊರಬರೋದು, ಅದು ನಮಗೇನಾಯ್ತು ಅಂತ ಹೇಳಿದ್ರೆ, ಅದು ಹೊಸ್ತಲ್ವಾ, ಶಾಕ್ ಆಯ್ತು. ಶಾಕ್ ಆಗಿ ನನಗೆ ಎಂತ ಮಾಡ್ಬೇಕು ನನಗೇ ತಿಳಿಯಿಲ್ಲ. ನನಗೇ ಒಂದು ಸಲ ಮನಸ್ಸಿಗೆ ಬಂದಿದೆ ಸತ್ಯಕ್ಕಾದ್ರೆ, ಆದರೆ ನಾನು ಭಯಪಟ್ಟೆ. ಆತ್ಮಹತ್ಯೆ ಮಾಡಲಿಕ್ಕೂ ಒಂದು ಧೈರ್ಯ ಬೇಕು, ಅದು ನಾನು ಭಯಪಟ್ಟೆ. ಇದು ನನ್ನಿಂದ ಎಂತಾದರೂ ಆಯ್ತು, ಬೇಡ ತಿಂದರೂ ಆದಿತ್ತು, ಇದು ಬೇಡ ಅಂತ ಕಂಡಿತ್ತು ಮನಸ್ಸಿಗೆ ಅಷ್ಟೇ. ಆತ್ಮಹತ್ಯೆ ಮಾಡಬೇಕು ಎಂಬುದು ಮತ್ತೆ ನೋಡಿದರೆ, ಆತ್ಮಹತ್ಯೆ ಮಾಡಬೇಕು ಅಂತ ಹೇಳೋದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಂದಿರ್ತದೆ ಅಂತ ಹೇಳಬೇಕು ಹೇಳಿದೆ. ಅದು ಕರೆಕ್ಟ್. ಅದಕ್ಕೆ ನಾವು ಎಷ್ಟು ಫ್ಯೂಯಲ್ ಹಾಕ್ತೀವಿ ಅನ್ನೋದ್ರ ಮೇಲೆ ಆ ಥರ ಹೊಂದಿಕೊಂಡು ಇರ್ಬೋದು. ನನಗೆ ಆಗ ಭಯ ಬಂತು, ಗೊತ್ತು. ಮತ್ತೆ ಭಯ ಬಂದರೂ ಹೇಗೆ ಜೀವನ ಮಾಡಬೇಕು ಅಂತ ತಲೆಗೆ ಹೊಳಿಲಿಲ್ಲ ಮಾತ್ರ. ಹೇಗೆ ಯಾರ ಒಟ್ಟಿಗೆ ಇರಬೇಕು, ನನಗೆ ಒಬ್ಬನೇ ಇರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಅದನ್ನೇ ಚಿಂತನೆ ಮಾಡಿ. ವಯಸ್ಸು ಮೀರಿ ಹೋಗಿತ್ತು, ವಯಸ್ಸು ಮೀರಿ ಹೋಗಿದೆ. ನಾನು ಹೆಚ್ಚು ಸಮಯ ನಾನು ಬದುಕುವುದಿಲ್ಲ ಅಲ್ಲ, ಅದು ಗೊತ್ತಾಗಿದೆ ಅಲ್ಲ. ಮನುಷ್ಯನಿಗೆ ಹುಟ್ಟಿದ ಮನುಷ್ಯನಿಗೆ ಸಾವು ಉಂಟು ಅಂತ ಹೇಳೋದು ಒಂದು ನಿರ್ಣಯ ಅಲ್ವಾ. ಆದ್ರೂ ಕೂಡ ನೀವು ಅದನ್ನೆಲ್ಲ ದಾಟಿ ಬಂದು ಮತ್ತೆ ಒಂದೊಂದೇ ಸ್ಟೆಪ್ ಸಿಕ್ಕಿದ ಹಾಗೆ ನನಗೆ ಸ್ವಲ್ಪ ಧೈರ್ಯ ಬರಲಿಕ್ಕೆ ಶುರುವಾಯ್ತು. ಅದರಲ್ಲಿ ಒಬ್ಬ ಶೇಷಾದ್ರಿ ಅಂತ ಹೇಳುವವನು ಸ್ವಲ್ಪ ನನಗೆ ಧೈರ್ಯ ಕೊಟ್ಟ. ಅವನು ಸ್ವಲ್ಪ ಸಹಾಯ ಮಾಡ್ಲಿಕ್ಕೆ ಬಂದದ್ರಿಂದ ಸ್ವಲ್ಪ ಧೈರ್ಯ ಬಂತು. ಮತ್ತೆ ಒಂದು ಎಲ್ಲೋ ಒಂದ್ ಕಡೆ ಆಸರೆ ನಮ್ಗೆ ಇದ್ದೇ ಇರ್ತದೆ, ಸಿಕ್ತಾ ಅದು ಬಂತು. ಮತ್ತೊಬ್ರು ಲಾಯರ್, ಮೂಲ್ಯದವರು ಶ್ರೀಕೃಷ್ಣ ಅಂತ ಹೇಳಿ ಲಾಯರ್, ಅವರೆಲ್ಲ ಸ್ವಲ್ಪ ನನಗೆ ಅವರ ಹೆಂಡತಿ ಎಲ್ಲ ಸ್ವಲ್ಪ ನನ್ನನ್ನು ಗೊತ್ತಾಗ್ತದೆ, ಮುಖ ಬಾಡುವುದೆಲ್ಲ. ನೀವು ಏನೇ ಹೆದರಬೇಡಿ, ನಾವಿದ್ದೇವೆ ಅಂತ ಹೇಳಿ ಸುಮಾರು ಏನಾಗಬೇಕು ಹೇಳಿ ನಮ್ಮ ಹತ್ರ. ನಾನು ಸ್ವಲ್ಪ ಸರಿ ಆಗ್ತಾ ಬಂದೆ. ಮತ್ತೆ ಧೈರ್ಯ ಕೊಡ್ತಾ ಬಂದಾಗ ಈ ಹೊಸತನ ಎಲ್ಲ ಇದು ಬಂದದ್ದೆಲ್ಲ ಅದರಿಂದಾಗಿ ಹೀಗೆ ಮಾಡ್ಬೋದು. ನಾನು ಹೀಗೆ ಕೂತ್ರೆ ನನಗೆ ಬೇಡದ್ದೇ ಹೊಳಿತದೆ. ನಾನು ನನ್ನ ತಮ್ಮನ ಮಗನ ಮನೆಯಲ್ಲಿ 1 ವರ್ಷ ಇದ್ದೆ, ಬೆಂಗಳೂರಲ್ಲೇ ಇದ್ದೆ. ಮತ್ತೆ
ಅಲ್ಲಿಯೂ ನನಗೆ ಕಾಣೋದು ಎಷ್ಟೊತ್ತಿಗೂ ಎಂತ ಮಾಡ್ತಾನೆ ಇಲ್ಲಿ ಕೂತು ಸುಮ್ಮನೆ ಕೂತು ಎಂಟಿ ಮೈಂಡ್ ಆರೋಗ್ಯ ಉಂಟು ಅನ್ನೋ ತರ. ಆ ಥರ ನನಗೆ ಕಂಡಿತ್ತು. ಎಂತ ಮಾಡೋದು, ಊಟ ಮಾಡೋದು, ಮಲಗೋದು, ಅಥವಾ ಟಿ ವಿ ನೋಡ್ಲಿಕ್ಕೆ ಹೋಗೋದು. ಟಿ ವಿ ಮನೆಯಲ್ಲಿ ಇಟ್ಕೊಳ್ಳಿಲ್ಲ, ಇದೆಲ್ಲ ಆಗ್ಲಿಕ್ಕಿಲ್ಲ. ಎಂತ ಮಾಡೋದು ಅಂತ ಕಡೆಗೆ ಮನಸ್ಸಿಗೆ ಆಯಿತು, ಇಲ್ಲ ಊರಿಗೆ ಹೋಗುವ, ಏನಾದ್ರು ಕೃಷಿ ಸುದ್ದಿ ಮಾತಾಡುವಾಗ ಆದರೂ ಸ್ವಲ್ಪ ವಿಷಯನ, ಅಥವಾ ಊರ ಸುದ್ದಿ ಎಲ್ಲ ಮಾತಾಡುವಾಗ ಏನಾದ್ರು ಸ್ವಲ್ಪ ಪ್ರಯೋಜನ ಆಗ್ತದೋ ನೋಡುವ ಅಂತ ಹೇಳಿ ನಿಜವಾಗಿ ತಮ್ಮನಲ್ಲಿಗೆ ಬಂದದ್ದು ಕೊಡಿಗೆ ಹೊರನೂರಿಗೆ. ಇಲ್ಲಿ ಬಂದರು, ಇಲ್ಲಿ ಎಂಥದ್ದು ಕೃಷಿ ಸುದ್ದಿ ಮಾತಾಡಲಿಕ್ಕೆ. ಅವನಿಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವನು ಮೊಣಕಾಲು ನೋವು, ಹೆಂಡತಿಗೆ ಸೊಂಟ ನೋವು. ಇದು ನನಗಿಂತ ಕಡೆ ಆಯ್ತಲ್ಲ ಇಲ್ಲಿ ಕತೆ ಅಂತ ತಲೆಗೆ ಹೋಯ್ತು. ಏನು ಮಾಡೋದು. ಹಾಗಾದರೆ ಒಂದು ಮಾಡುವ, ನನಗೆ ಸ್ವಲ್ಪ ಹುರುಪು ಬರಲಿಕ್ಕಾದ್ರೂ ಒಂದು ಶಾಲೆಗೆ ಹೋಗುವ ಅಂತ ಹಾಗೆ ಬಂದದ್ದೇ. ಮತ್ತೆ ಶಾಲೆಗೆ ಬಂದು ಮತ್ತೆ ಆ ಯೋಚನೆ ಬಂದದ್ದೇ ಮತ್ತೆ. ಅದಲ್ಲದೆ ಶಾಲೆಯ ಸಂಪರ್ಕ, ಇನ್ನೊಂದು ಅದಕ್ಕೆ ಒಟ್ಟಿ ಜೊತೆಗೆ ಶಾಲೆಯ ಸಂಪರ್ಕ ಅಂದರೆ ಇವರು ಬಂದರು 4-5 ಜನ ಮನೆಗೆ. ನಾವು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಯೋಚನೆ ಮಾಡಿ ಆ ಯೋಚನೆ ಬಿದ್ದೋಯ್ತು. ಅದಕ್ಕೆ ಪ್ರತಿಫಲವಾಗಿ ಏನು ಆರ್ಥಿಕ ಸಹಾಯ ಎಲ್ಲ ಸಿಗುವ ಲಕ್ಷಣ ಕಾಣಲಿಲ್ಲ. ಮಕ್ಕಳಾದರೂ ಸಿಕ್ಕ್ಯಾರು, ಶಾಲೆ ಕಟ್ಟಬೇಕಲ್ಲ, ಅದಕ್ಕೆಲ್ಲ ಹಣಕ್ಕೆ ಸ್ವಲ್ಪ ಕಷ್ಟ ಕಂಡಿತ್ತು. ನೀವೇನಾದರೂ ಸಹಾಯ ಮಾಡ್ತೀರಂತ ನಾವು ಪ್ರಯತ್ನ ಪಟ್ಟು ಮುಂದೆ ಹೋಗ್ತೇವೆ ಅಂತ ಹೇಳಿದೆ. ಆ ದಿವಸವೇ ನಾನು ಹೇಳಿದೆ, ಒಂದು 2 ಲಕ್ಷ ನಾನು ಕೊಡ್ತೇನೆ. ನೀವು ಒಂದು ಕೇಳುವಾಗ ಅವರೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಒಂದು 2 ಲಕ್ಷ ಕೊಡ್ತೇನೆ, ಮುಂದುವರಿಸಿ, ಮತ್ತೆ ಅದು ತನ್ನಷ್ಟಾಗಿ ಮುಂದುವರಿಸಿ ನೀವು, ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದೆ. ನನಗೆ ಒಳ ಧೈರ್ಯ ಉಂಟು, ನನ್ನ ಹತ್ರ ಸ್ವಲ್ಪ ಉಂಟು ಅಂತ ಎಲ್ಲ ನಾನು ಒಂದೇ ಸಲ ಹೇಳಿಲ್ಲ. ಹಾಗೆ ಮತ್ತೆ ಸ್ವಲ್ಪ ಕೊಟ್ಟೆ. 3 ಲಕ್ಷ, ಮತ್ತೆ ಒಂದು ಸಲ 5 ಲಕ್ಷ ವಾಗ್ದಾನ ಮಾಡಿದೆ. ಹಾಗೆ 10 ಲಕ್ಷಕ್ಕೆ ಬಂದದ್ದು ಕಡೆಗೆ 15 ಲಕ್ಷಕ್ಕೆ ಬಂತು. ಅದಲ್ಲದೇ ಬೇರೆ ಕನ್ನಡ ಮೀಡಿಯಂ ಎಲ್ಲ ಬೇರೆ ಕೊಡ್ತಾ ಇದ್ದೇನೆ ನಾನು, ಕನ್ನಡ ಇಂಗ್ಲೀಷ್ ಮೀಡಿಯಮಿಗೂ ಕೊಡ್ತಾ ಇದ್ದೇನೆ. ಪೆನ್ಸಿಲ್ ಕೊಡೋದು ಎಲ್ರಿಗೂ ಒಂದೊಂದು, ಒಳ್ಳೊಳ್ಳೆ ದಿವಸ, ಮತ್ತೆ ಬಹುಮಾನ ಕೊಡೋದು ಫಸ್ಟ್ ಸೆಕೆಂಡ್ ಬಂದವರಿಗೆ. ಇದು ನಿಮ್ಗೊಂದು ಹೊಸ ಹುರುಪು ಕೊಡುತ್ತೆ. ಈಗ ನನಗೆ ಅದು ಜೀವನಕ್ಕೆ ಪ್ರಯೋಜನ ಅಂತ ಗೊತ್ತಾಯ್ತು, ಸಂತೋಷಕ್ಕೆ ಕಾರಣ ಇದು ಅಂತ ಗೊತ್ತಾಯ್ತು. ನೋಡಿ, 2 ಹೊತ್ತು ಬಂದ್ಕೊಂಡಿದ್ದೆ, ಹಗಲಿನಲ್ಲಿ ಸುಮಾರು ಹೊತ್ತು ಇಲ್ಲೇ ಹೋಯ್ತು ನನಗೆ. ಮತ್ತೆ ನಾವು ಮನೆಯಲ್ಲಿರುವ ಟೈಮ್ ಕಡಿಮೆ. ಆವಾಗ ನನಗೆ ಅದು ಈ ಸಂತೋಷವೇ ನನ್ನ ಹತ್ರ ಬಂಡವಾಳವಾಗಿ ಇರ್ತದೆ, ಅಲ್ಲಿ ಸ್ಟಾಕ್ ಇರ್ತದೆ, ಚಾರ್ಜ್ ಆಗಿರ್ತದೆ. ಹಾಗಾಗಿ ಅದು ರಾತ್ರಿ 9 ಗಂಟೆ 10 ಗಂಟೆವರೆಗೂ ಅದು ಬೆಳಕು ಕೊಡ್ತಾ ಇರ್ತದೆ, ಮತ್ತೆ ನಿದ್ರೆ ಬರ್ತದೆ. 5 ಗಂಟೆಗೆ ಆರೋಗ್ಯ ಚೆನ್ನಾಗೇ ಇತ್ತು. ಒಂದ್ಸಲ ಜ್ವರ ಬಂದಿದೆ, ಹಾಗೆ 1-2 ಸಲ ಶೀತ ಬರ್ತದೆ. ಈಗ ಇತ್ತೀಚೆಗೆ ಕಡಿಮೆ ಆದದ್ದು, ಔಷಧ ತೆಕ್ಕೊಂಡೆ. ಅಲ್ಲದ್ರೆ ಶೀತ ಇತ್ತು, ಜೋರಿತ್ತು, ಕೆಮ್ಮು ಬರುತ್ತೆ. ಹಾಗೆ ಒಂದು ಹುರುಪು ಬಂದಿದೆ ನನಗೆ. ಇದೆಲ್ಲ ಒಳ್ಳೆ ಸಂದರ್ಭ ಆಯಿತು ನನಗೆ. ನಾನು ಕಲ್ತದ್ದಕ್ಕೂ ಒಂದು ಸಾರ್ಥಕತೆ ಬಂತಲ್ಲ ಅಲ್ಲಿ. ಇದನ್ನು ಪ್ರಯೋಜನ ಮಾಡೋದು ಟೀಚರ್ಸ್ಗಳಿಗೂ ಪ್ರಯೋಜನ ಆಯ್ತಲ್ಲ ನೋಡಿ, ಅವರಿಗೂ ಹುರುಪು ಬಂತು. ನಾವು ಹೀಗೆ ಹೋಗ್ಬೇಕು, ಈ ಲೈನಲ್ಲಿ ಹೋಗ್ಬೇಕು, ಅದೆಲ್ಲ ಅವರು ಹೇಳ್ತಾರೆ. ಈಗ ಒಟ್ಟು ಇದೀಗ ಶಿಕ್ಷಕರ ಇದು ನಾನು ಏನು ಹೇಳೋದಂದ್ರೆ, ನನ್ನಂತಹ ಪ್ರಾಯಸ್ಥರಿಗೂ ಒಂದು ಅನುಕೂಲ ಆಗಬಹುದು ಅಂತ. ಇಂಥದ್ದು ಸಾರ್ವಜನಿಕ ರಂಗದಲ್ಲಿ ಅವರು ಧುಮುಕಬೇಕು. ಹಣದ ಸಹಾಯ ಕೊಟ್ಟು ಧುಮುಕೋದು, ಸಲಹೆ ಕೊಡುವುದು, ಅವ್ರ ಜೀವನದಲ್ಲಿ ಕಷ್ಟ ಬಂದದ್ದನ್ನು ಹೇಗೆ ಪರಿಹರಿಸಿಕೊಂಡು ಹೋಯಿತು ಅಂತ ಹೇಳುವುದನ್ನು ಅವರಿಗೆ ತಿಳಿಯಪಡಿಸುವುದು. ಹೀಗೆಲ್ಲ ಮಾಡಿದರೆ, ಒಂದು ಸಾರ್ವಜನಿಕದಲ್ಲಿ ಇದ್ದುಕೊಂಡು ಆನಮನೆ ಮಾಡಿದರೆ ಅದು ಒಂದು ಪ್ರಯೋಜನ, ಅವರಿಗೊಂದು ಸಂತೋಷ. ನಾನು ಒಂದು ಸಮಾಜಕ್ಕೆ ಸೇವೆ ಮಾಡಿದೆ, ಒಂದು ಸಾರ್ಥಕತೆಯ ಭಾವನೆ ಬರ್ತದೆ. ಹಾಗೆ ಎಲ್ಲ ಕೆಲವು ಕಂಡುಕೊಂಡಿದ್ದೆ. ಆಯುಷು ದೇವ್ರು ಕೊಡ್ತೀನಿ, ಅದು ಹೇಳಲಿಕ್ಕೆ ಬರೋದಿಲ್ಲ ಯಾರಿಂದ. ಅದು ಅದೇ ನಮ್ಮ ಕೈಯಲ್ಲಿರುವಂಥದ್ದಲ್ಲ, ಅದು ಖಂಡಿತ. ಈ ಹುಟ್ಟು ಎಂಬುದು ನಾವು ಬಯಸಿ ಬಂದದ್ದಲ್ಲ. ಹಾಗೆ ಸಾವು ಎಂಬುದು ನಾವು ಬಯಸಿ ಬರುವುದು ಆತ್ಮಹತ್ಯೆಯಲ್ಲಿ ಮಾತ್ರ, ಇಲ್ಲದಿದ್ದರೆ ಬರುವುದಿಲ್ಲ. ಇದು ಒಂದು ಶಾಶ್ವತವಾಗಿ ಹೇಳುವಂತಹ ವಿಷಯಗಳು. ಹಾಗೆ ನೀವು ಮಾತಾಡಿದರೆ ಮುಗಿಲಿಕ್ಕಿಲ್ಲ, ಅಥವಾ ಯಾರಾದ್ರೂ ಆ ವಿಷಯವನ್ನು ಪ್ರತ್ಯೇಕವಾಗಿ ಕೇಳಲಿಕ್ಕೆ ಬಂದು ನಾವು ಸಂತೋಷದಿಂದ ಮಾತಾಡ್ತೇವೆ. ಏನು ಸಿಟ್ಟು ಮಾಡೋದು, ಅವ್ರಿಗೆ ಅಪತ್ಯ ಬೇಕಿದ್ರೆ ಕೇಳಿ, ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ನಮ್ಮ ಹತ್ರ ತಯಾರು ಉಂಟು, ನಾವೆಲ್ಲ ಅದಕ್ಕೆ ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ. ಅದೇ ಇಂತಹ ಪ್ರಶ್ನೆ ಬಂದರೆ ಯಾವ ಉತ್ತರ ಕೊಡಬೇಕು ಎಂಬಂತಹ ವಿಷಯವನ್ನು ನಾವು ಸಿದ್ಧ ಮಾಡಿದ್ದೇವೆ. ವೈಜ್ಞಾನಿಕವಾಗಿ
ನಿಮ್ಗೆ ಜೀವನ ಕಲಿಸಿಕೊಟ್ಟ ಪಾಠ ಹೌದು. ಅಷ್ಟೊಂದು ಇರೋದ್ರಿಂದ ಅದರಲ್ಲಿ ಹೌದು, ಅದು ಯಾವುದೇ ಪ್ರಶ್ನೆಗೂ ಕೂಡ ನೀವು ಅದಕ್ಕೆ ಕಾರಣ ಇನ್ನೊಂದ್ರೆ ಇನ್ನೊಂದು ಉಂಟು, ಅದೊಂದು ಮುಖ್ಯವಾದ ವಿಷಯ. ಒಂದು ಮಗು ಹುಟ್ಟಿದಾಗ ಆ ಮಗುವನ್ನು ಹೆತ್ತವರು ಅಥವಾ ಹಿರಿಯರು ಎಲ್ಲ ತಿರಸ್ಕಾರ ಮಾಡಿದ್ರು ಅಂತಾದ್ರೆ ಆ ಮಗುವಿಗೆ ಗೊತ್ತಾಗಿರುವುದಿಲ್ಲ. ಒಂದು 7, 8, 10 ವರ್ಷದವರೆಗೂ ಗೊತ್ತಾಗುವುದಿಲ್ಲ. ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಗೊತ್ತಾಯ್ತು 12 ವರ್ಷ ಎಲ್ಲ ಆಗುವಾಗ ನನ್ನನ್ನು ಸ್ವಲ್ಪ ದೂರ ಮಾಡ್ತಾರೆ ಅಂತ. ಅದಕ್ಕೆ ಹಿನ್ನೆಲೆ ಉಂಟು. ತಾಯಿಗೆ ಹುಷಾರಿಲ್ಲದೆ ಆಯಿತು ನಾನು ಹುಟ್ಟಿದ ಮೇಲೆ. ಅದು ಇವನು ಹುಟ್ಟಿ ತಾಯಿಗೆ ಹುಷಾರಿಲ್ಲದೆ ಆದದ್ದು ಅಂತ ನನ್ನ ಮೇಲೆ ಅಪವಾದ. ನೋಡಿ, ಆ ಪ್ರಶ್ನೆಯನ್ನು ಈಗ ಕೇಳೋದಕ್ಕೆ ಉತ್ತರ ಹೇಳ್ತೇನೆ ನಾನು. ಯಾರೇ ಆಗಿರೋದು, ನನ್ನ ಅಜ್ಜ ಒಂದು ಕೇಳಿದ್ರು ಉತ್ತರ ನಾನು ತಯಾರು ಮಾಡಿ ಇಟ್ಟಿದ್ದೇನೆ. ಅಜ್ಜ ಬರ್ಲಿಕ್ಕಿಲ್ಲ ಅಂದರೆ ಅಂಥವರು ಮುದುಕರು ಯಾರೇ ಬೇಕಾದ್ರೂ ಬಂದು ಕೇಳಿ, ಯಾವ ಬುದ್ಧಿವಂತರು ಬೇಕಾದ್ರೂ ಬಂದು ಕೇಳಿ, ಅದಕ್ಕೆ ಉತ್ತರ ಉಂಟು. ಅದು ನಿಜವಾದ ವಿಷಯ. ಬಾಲ್ಯದಲ್ಲಿ ಅವನಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಆ ವ್ಯಕ್ತಿ ಹಾಳಾದ. ಆದ್ರೆ ನೀವು ಒಂದು ಆದರ್ಶಮಯ ಜೀವನವನ್ನು ನಡೆಸ ನಾನು ಯಾರು ಬಂದ್ರು ಕೇಳಿದ್ರು ಎಷ್ಟು ಅದು ಮಾತಾಡ ಹೇಗೆ ಸಾಧ್ಯ ಆಯ್ತು ನಿಮ್ಮ life ಸಾಧ್ಯ. ಅಲ್ಲಿ? ಹೀಗೆ ಚಿಂತನೆ ಮಾಡಿ, ನಾನೇ ಚಿಂತನೆ ಮಾಡಿ, ನಾನೀಗ ಹೀಗಿದ್ದ ಏಟುಗಳು ಬಂದಾಗ ಚಿಂತನೆ ಮಾಡಿದೆ ನಾನು. ಚಿಂತೆ ಅಲ್ಲ, ಚಿಂತನೆ ಮಾಡಿದೆ. ಯಾಕೆ ಬಂತು ಇದು, ಯಾಕೆ ನನಗೆ ಈ ಥರದ ಕಷ್ಟ ಯಾಕೆ ಬಂತು, ಇದನ್ನೇ ನಾನು ನೋಡಿ. ಈಗ ನನಗೆ ಬಂದ ಆ ಕಷ್ಟಕ್ಕೂ ನಾನು ಪ್ರಶ್ನೆ ಹಾಕಿದೆ. ಅದು ಯಾಕೆ ನನಗೆ ಈ ಥರದ ಕಷ್ಟವನ್ನು ಕೊಟ್ಟರು, ನಾನು ದೇವರನ್ನು ನಂಬುತ್ತಾ ಇದ್ದೇನಲ್ವ, ಯಾಕೆ ಕೊಟ್ಟರು, ಏನು ಬುದ್ಧಿವಂತನಾಗು, ನನಗೆ ಅರಸಿದ್ದ ಹಾಗೆ ಅವರು. ನೀನು ಬುದ್ಧಿವಂತನಾಗು, ಅವರ ವಿಷಯ ನಿನಗೆ ಬೇಡ. ಅದು ಅವರಿದ್ದು ವೈಯಕ್ತಿಕ, ಅವರಿದೇನು ಅಂತ ಪ್ರಶ್ನೆ ಅವರಿಗೆ ಬಿಟ್ಟದ್ದು. ಅದಕ್ಕೆ ಹಿನ್ನೆಲೆ ಉಂಟು ಅಂತ ಮಾತ್ರ ಹೇಳಿದ್ದಾರೆ. ಯಾವುದಕ್ಕೂ ಒಂದು ಹಿನ್ನೆಲೆ ಉಂಟು ಅಂತ. ಅದು ಪ್ರಶ್ನೆ ಮಾಡಿ ಪ್ರಯೋಜನ ಇಲ್ಲ. ನಿಮ್ಮಿಂದಾಗಿ ಆ ತೊಂದರೆ ಬಂತು ಅಂತ ನಾನು ಹೇಳಿದ್ರೆ ಹೇಗಾದೀತು ಅಲ್ಲ, ಹೇಳಿದ್ದೆ ನಾನು ಆ ತತ್ವಕ್ಕೆ ಅದು. ಹಾಗಾಗಿ ಅದರ ವಿಷಯ ನೀವು ಬಾಯಿ ಬಿಡೋದು ಬೇಡ. ಹಿನ್ನೆಲೆ ಇಲ್ಲದೆ ಆಗುವುದೇ ಇಲ್ಲ. ಒಂದು ನನ್ನಿಂದಲೇ ಬಂದಿದೆ, ನನ್ನಿಂದ ಬರಲಿಕ್ಕೆ ಕಾರಣ ಇಲ್ಲ, ನಾನು ಹುಡುಕಿಕೊಂಡೆ. ಇರ್ಬೋದು 10%, 20% ಪ್ರತಿಯೊಬ್ಬನಿಗೂ ಒಬ್ಬನಿಗೆ ಒಂದು ಸಂಬಂಧ ಇದ್ದೇ ಇರ್ತದೆ. ಸಂಬಂಧ ಇರ್ತದೆ. ಒಂದು ಅಯ್ಯೋ ಅವನು ಹಾಗೆ ಮಾಡಬಾರ್ದಿತ್ತು ಅಂತ ಕಾಣ್ತದೆ, ಅಪ್ಪ ಹೀಗೆ ಮಾಡಬಾರ್ದಿತ್ತು ಅಂತ ಮಗನಿಗೆ ಕಾಣ್ಬೋದು, ಮಗ ಹೀಗೆ ಮಾಡಬಾರ್ದಿತ್ತು ಅಂತ ಅಪ್ಪನಿಗೆ ಕಾಣ್ಬೋದು. ಅದೆಲ್ಲ 10%, 20%. ಘರ್ಷಣೆಗೆ ಬಿದ್ದರೆ ಕಷ್ಟ. ಘರ್ಷಣೆಗೆ ಬಿದ್ದರೆ ಅಲ್ಲಿಗೆ ವಿಭಾಗ ಮಾಡಿಕೊಂಡು ಬೇರೆ ಇರುವುದು ಸುಖ. ಇದು ಎಲ್ಲ ತತ್ವಕ್ಕೂ ಇರುವುದಿಲ್ಲ. ಒಟ್ಟಿನಲ್ಲಿ ನೀವು ನಾನು ಅದಕ್ಕೆ ಮತ್ತೆ ಆ ಇಳಿ ವಯಸ್ಸು ಅನ್ನೋ ಪದವನ್ನು ಬಳಸೋದಕ್ಕೆ ಖಂಡಿತ ಇಷ್ಟಪಡೋದಿಲ್ಲ. ಆದ್ರೆ ನೋಡಿ, ನೀವು ಇವತ್ತಿಗೂ ಒಂದಿಷ್ಟು ಮಂದಿಗೆ ಆದರ್ಶವಾಗಿದ್ದುಕೊಂಡು ಮತ್ತೆ ಈ ಒಂದು ಸಂದರ್ಭದಲ್ಲಿ, ಇದು ಕೂಡ ವಿಶೇಷವಾಗಿ ನಾವು ಇದನ್ನ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಈ ಸಂಚಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ಈ ಒಂದಿಷ್ಟು ಹೊತ್ತಿನ ಮಾತುಕತೆ, ಚರ್ಚೆ, ನಾನು ಆ ಒಂದು ಮಾಸ್ಟರ್ ಜೊತೆಗೆ ಒಂದು ಸಲುಗೆಯ ಚರ್ಚೆ ಕೂಡ ಮಾಡಿದ್ವಿ ಆರಂಭದಲ್ಲಿ. ಇಷ್ಟು ಹೊತ್ತಿನ ಈ ಮಾತುಗಳನ್ನ ಕೇಳ್ತಾ ನಿಮ್ಗೆ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರ್ಬೋದು, ಒಂದಿಷ್ಟು ಜನರಿಗೆ ಇದರಿಂದ ಸ್ಫೂರ್ತಿ ಸಿಕ್ಕಿರ್ಬೋದು. ಹಾಗೆ ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬೆಳಕನ್ನ ತರೋದಕ್ಕೆ ಸಾಧ್ಯ ಆಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಒಂದಿಷ್ಟು ಹೊತ್ತು ಮಾತು ಕಥೆ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.